ತಾನು ಹೊಸ ಬಿಲು ಹಿಡಿದು ಯುದ್ಧ ಮಾಡ್ತಾ ಇದ್ದರೆ ಪ್ರಭಜ್ಯಮಾನಂ ಸೈನ್ಯಂತು ದೃಷ್ಟ್ವಾ ಯಾದವನಂದನಃ ಉವಾಚ ಪಾರ್ಥಂ ಬೀಭತ್ಸುಂ ನಿಗೃಹ್ಯ ರಥಮುತ್ತಮಂ. ಮತ್ತೆ ರಥವನ್ನು ಎಳೆದು ಹಿಡಿದ ಭಗವಂತ ಶ್ರೀಕೃಷ್ಣ ಅರ್ಜುನನ ಹತ್ರ ಹೇಳ್ತಾನೆ, ಅರ್ಜುನ, ಈಗ ಭೀಷ್ಮಾಚಾರ್ಯರ ಹತ್ರ ಯುದ್ಧ ಮಾಡುವ ಕಾಲ ಬಂತು. ಇಲ್ಲ, ಅರ್ಜುನ ಕೇಳ್ತಾನೆ, ಅಲ್ಲ ನಾನು ಇಷ್ಟೊತ್ತು ಯಾರ ಜೊತೆಗೆ ಯುದ್ಧ ಮಾಡ್ತಾ ಇರೋದು ಅಂತ. ಭೀಷ್ಮಾಚಾರ್ಯ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಇವ ಹೇಳ್ತಾ ಇದ್ದಾನೆ, ಈಗ ಭೀಷ್ಮಾಚಾರ್ಯ ಜೊತೆಗೆ ಯುದ್ಧ ಮಾಡುವ ಕಾಲ ಬಂತು ನೋಡಿ ಈಗ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನನಿಗೆ ಆಶ್ಚರ್ಯ ಆಯಿತು, ಕೃಷ್ಣ ಹೀಗೆ ಹೇಳ್ತಾನೆ ಯಾಕೆ? ಕೃಷ್ಣ ಮುಂದುವರಿಸ್ತಾನೆ, ಅವ ಹೇಳ್ತಾನೆ, ಅಯಂ ಸ ಕಾಲ ಸಂಪ್ರಾಪ್ತ ಪಾರ್ಥ ಯಂ ಕಾಂಕ್ಷಿತಸ್ತವ. ಈ ಕಾಲ ಬಂತು ನೋಡು ಪಾರ್ಥ ನಿನಗೆ. ಏನದು? ಪ್ರಹರಾಸ್ಮಿ ನರವ್ಯಾಘ್ರ ನಚೇನ್ ಮೋಹಾತ್ ಪ್ರಮುಖ್ಯಸೆ. ಈ ನಿನ್ನ ಅಜ್ಜ ಇದ್ದಾನಲ್ಲ ಭೀಷ್ಮ, ಅವನಿಗೆ ಎಲ್ಲೆಲ್ಲ ಹೊಡಿಲಿಕ್ಕೆ ಆಗ್ತದೆ ಅಲ್ಲೆಲ್ಲ ಜಾಗಕ್ಕೂ ಬಾಣ ಹೊಡಿ. ಇದು ನೀನು ಬಾಣ ಹೊಡೆಯುವುದಕ್ಕೆ ಸರಿಯಾದ ಕಾಲ. ಈಗ ಸರಿಯಾಗಿ ನೀನು ಉಪಯೋಗಿಸಿಕೊಳ್ಳಬೇಕು. ಈಗ ಈ ಕಾಲವನ್ನು ನೀನು ಉಪಯೋಗಿಸಿಕೊಳ್ಳಿಲ್ಲ ಅಂದರೆ ಆಮೇಲೆ ನೀನು ಮೋಹ ಹೊಂದಬೇಕಾಗುತ್ತೆ, ನೀನೇ ನಷ್ಟ ಅನುಭವಿಸಬೇಕಾಗುತ್ತೆ. ಜಾಗ್ರತೆ, ಸರಿಯಾಗಿ ಹೊಡಿ, ಒಂದು ಕಾಲ ಬಂದಿದೆ ಅಂತ ಹೇಳಿದ. ಅರ್ಜುನನಿಗೆ ಆಶ್ಚರ್ಯ, ಇವ ಹೊಡಿತಾನೆ ಇದ್ದಾನೆ. ಅವನು ಹೇಳ್ತಾ ಇದ್ದ ಹಾಗೆ ಇವೇನು ಬಿಡ್ತಾ ಇಲ್ಲ. ಯಾಕಂದರೆ ಬಿಟ್ಟರೆ ಭೀಷ್ಮ ಹೊಡೆದ ಬಾಣದಿಂದ ಇವ ಬೀಳಬೇಕಾಗುತ್ತೆ. ಅಂದ ಭೀಷ್ಮ ಹೊಡೆಯುವ ಬಾಣಕ್ಕೆ ಪ್ರತಿಯಾಗಿ ಬಾಣ ಹೊಡಿತಾನೆ ಇದ್ದಾನೆ. ಕೃಷ್ಣ ಇವನಿಗೆ ಉಪನ್ಯಾಸ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ, ನೋಡು ಹೊಡಿ ನಿನ್ನ ಅಜ್ಜನಿಗೆ ಅಂತ. ಯತ್ಪುರ ಕಥಿತಂ ವೀರ ತ್ವಯಾ ರಾಜ್ಞಾಂ ಸಮಾಗಮೇ ವಿರಾಟನಗರೇ ಪಾರ್ಥ ಸಂಜಯಸ್ಯ ಸಮೀಪತಃ ಭೀಷ್ಮದ್ರೋಣ ಮುಖಾನ್ ಸರ್ವಾನ್ ಧಾರ್ತರಾಷ್ಟ್ರಸ್ಯ ಸೈನಿಕಾನ್ ಸಾನುಬಂಧಾನ್ ಹನಿಷ್ಯಾಮಿ ಯೋ ಮಾಂ ಯೋತ್ಸ್ಯತಿ ಸಂಯುಗೇ. ಅರ್ಜುನ, ಅವತ್ತು ವಿರಾಟನಗರದಲ್ಲಿ ನೀನೊಂದು ಪ್ರತಿಜ್ಞೆ ಮಾಡಿದ್ದಿ, ನೆನಪು ಮಾಡ್ಕೋ. ಕೃಷ್ಣ ಹೇಳೋದು ಇವನಿಗೆ, ಏನು ವಿರಾಟನಗರದಲ್ಲಿ? ಅಜ್ಞಾತವನ್ನು ಮುಗಿಸಿದ ದಿವಸ, ಅಜ್ಞಾತವಾಸ ಮುಗಿದಿದೆ ಅಂತ ವಿರಾಟನಿಗೆ ಬಹಳ ಸಂತೋಷವಾಗಿ, ಪಾಂಡವರು ನಮ್ಮ ಮನೆಯಲ್ಲಿ ಒಂದು ವರ್ಷಗಳ ಕಾಲ ಇದ್ದರು ಅಂತ ಖುಷಿಪಟ್ಟಂತಹ ಸಂದರ್ಭ. ವಿರಾಟನ ಮಗಳಾದಂತಹ ಉತ್ತರಾದೇವಿಯನ್ನು ನಿನ್ನ ಮಗನಾದಂತಹ ಅಭಿಮನ್ಯುವಿಗೆ ಮದುವೆ ಮಾಡಿದಂತಹ ಆ ಒಂದು ಸಮೃದ್ಧವಾದ ಕಾಲ. ಆ ಕಾಲದಲ್ಲಿ ಈ ಕಡೆ ಕೌರವರ ಕಡೆಯಿಂದ ಸಂಜಯನನ್ನು ಅವರು ದೂತರನ್ನಾಗಿ ಕಳಿಸಿಕೊಟ್ಟದ್ದು. ಆ ಸಂಜಯ ಬಂದು ನೀವು ಮತ್ತೆ ಕಾಡಿಗೆ ಹೋಗಿ ರಾಜ್ಯದಲ್ಲಿ ಅವರು ಚೆನ್ನಾಗಿರುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದು. ಹೇಳಿದಾಗ ನೀನು ಸಭೆಯಲ್ಲಿ ಸಂಜಯನನ್ನು ಕುರಿತು ಹೇಳಿದ ಮಾತು ಏನು ನೆನಪು ಮಾಡ್ಕೋ. ಅವರು ಯಾರು? ಕೌರವರಲ್ಲ, ಕೌರವರ ಹಿಂದೆ ಸಾಕ್ಷಾತ್ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕರ್ಣಾಚಾರ್ಯ. ಇದೊಂದು ಆಚಾರ್ಯ, ಹೊಸ ಆಚಾರ್ಯ ನಮ್ಮದು, ಕರ್ಣ. ಇನ್ನು ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯ, ಅದು ಯಾರು ಬೇಕಾದರೂ ಹಿಂಭಾಗದಲ್ಲಿ ಬಂದು ನಿಂತರು. ಭೀಷ್ಮ ದ್ರೋಣ ಮುಖಾನು ಸರ್ವಾನ್ ಧಾರ್ತರಾಷ್ಟ್ರಸ್ಯ ಸೈನಿಕಾನ್, ಧೃತರಾಷ್ಟ್ರನ ಮಗನಾದ ದುರ್ಯೋಧನನ ಸೈನಿಕರಾಗಿ ಯಾರು ಬೇಕಾದರೂ ಬಲ್ಲಿ ಭೀಷ್ಮ ದ್ರೋಣರು. ಸಾನುಬಂಧಾನ ಹನಿಷ್ಯಾಮಿ, ಅವರ ಜೊತೆಗಾರರ ಜೊತೆ ಸೇರಿ ಒಬ್ಬರನ್ನು ಉಳಿಸದೇ ಇರುವ ಹಾಗೆ ಸಂಹಾರ ಮಾಡಿಬಿಡ್ತೇನೆ ಅಂತ ಅವತ್ತು ಹೇಳಿದೆಯಲ್ಲ. ಇತಿ ತತ್ಕುರು ಕೌಂತೆಯ, ನೋಡೋ ಮಾಡಿ ತೋರಿಸು ನೀನು. ಅವತ್ತಷ್ಟು ಸಂಜಯನ ಮುಂದೆ ಆ ಸಭೆಯಲ್ಲಿ ಹೇಳಿದೆಯಲ್ಲ, ತತ್ಕುರು ಕೌಂತೆಯ ಸತ್ಯಂ ವಾಕ್ಯಂ ಅರಿಂದಮ. ಆಡಿದ ಮಾತನ್ನು ಸತ್ಯವಾಗಿಸುವುದರಲ್ಲಿ ಕ್ಷಾತ್ರತ್ವ ಅನ್ನೋದು ನೆಲೆ ನಿಂತಿದೆ. ಬರೀ ಬಾಯಿಯಲ್ಲಿ ಆಡುವುದರಲ್ಲ, ನಿನ್ನ ಕ್ಷಾತ್ರತ್ವ ಏನು ತೋರಿಸು, ಹೇಳಿದ ಮಾತನ್ನು ಸತ್ಯ ಮಾಡಿ ತೋರಿಸು. ಇನ್ನೂ ಹೇಳ್ತಾನೆ ಕೃಷ್ಣ, ಉಪನ್ಯಾಸ ಮಾಡಿದರೆ ಅವನು ಬೇಗ ನಿಲ್ಲಿಸೋದಿಲ್ಲ. ಇಷ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ಅರ್ಜುನನಿಗೆ ಮೈ ಉರಿತಾ ಇದೆ, ನಾನು ಮಾಡ್ತಾ ಇರುವುದೇನು, ನೀವು ಹೇಳ್ತಾ ಇರುವುದೇನು ಅಂತ. ಯುದ್ಧ ಮುಂದುವರಿತಾ ಇದೆ. ಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಅವಧ್ಯಾನಾಂ. ಈಗ ಅರ್ಜುನ ಮಾತು ಶುರು ಮಾಡಿದ. ಅಲ್ಲ ಕೃಷ್ಣ, ಯಾರನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲೋ ಅವರನ್ನು ಕೊಲ್ಲು ಅಂತ ಹೇಳ್ತೀಯಲ್ಲೋ ಅಂತ ಕೇಳ್ತಾನೆ. ಅವಧ್ಯಾನಾಂ ವಧಂ ಕೃತ್ವ ರಾಜ್ಯಂ ವಾ ನರಕೋತ್ತರಂ ದುಃಖಾನಿ ವನವಾಸೇವ ಕಿಮ್ನು ಮೇ ಸುಕೃತಂ ಭವೇತ್ ಕೃಷ್ಣ ಮಾಧವ ಚೋದಯಾಶ್ವ. ಅವು ಹೇಳ್ತಾರೆ, ಓ ಮಾಧವ, ಓ ಅರಿಕರ್ಷಣ ಅಂದರೆ ಶತ್ರುಗಳನ್ನೆಲ್ಲ ಸಂಹಾರ ಮಾಡುವವ, ಅಥವಾ ಅರಿ ಅಂದರೆ ಚಕ್ರವನ್ನು ಹಿಡಿದಂತಹ ಕೃಷ್ಣನೇ. ಅವಧ್ಯಾನಾಂ ವಧಂ ಕೃತ್ವ, ಯಾರನ್ನು ನಾನು ಕೊಲ್ಲಬಾರ್ದೋ ಅವರನ್ನು ಕೊಲ್ಲಬೇಕಲ್ವ ಕೃಷ್ಣ. ಆಮೇಲೆ ಸಜ್ಜಂ ವಾ ನರಕೋತ್ತರಂ ಅಥವಾ ರಾಜ್ಯಂ ವಾ ನರಕೋತ್ತರಂ, ಇವರನ್ನು ಕೊಂದು ರಾಜ್ಯ ಪಡ್ಕೊಳ್ತೇನೆ. ರಾಜ್ಯ ಪಟ್ಟ ಮೇಲೆ ಸಿಗುವುದೇನು? ನರಕಕ್ಕೋಸ್ಕರ ರಾಜ್ಯವನ್ನು ಪಡೆದು ದುಃಖಾನಿ ವನವಾಸೇವ, ಅಥವಾ ಇಲ್ಲಿಯ ತನಕ ಕಾಡಿನಲ್ಲಿ ದುಃಖವನ್ನು ಅನುಭವಿಸಿದೆ. ಆ ಕಾಡಿನಲ್ಲಿ ದುಃಖ ಅನುಭವಿಸಿದ್ದಕ್ಕಿಂತ ಇದೇ ಹೆಚ್ಚು ದುಃಖಕರವಾದದ್ದಲ್ವಾ.
ಕಿಮ್ನು ಮೇ ಸುಕೃತಂ ಭವೇತ್, ನಾನು ಈ ಯುದ್ಧ ಮಾಡಿ ಏನು ನನಗೆ ಪುಣ್ಯ ಸಿಗುತ್ತೆ? ಆದರೆ ನೀನು ಮತ್ತೆ ಮತ್ತೆ ಹೇಳ್ತಾ ಇದ್ದಿ, ಸರಿ ಹೊಡಿ ಜೋರಾಗಿ, ಭೀಷ್ಮನ ಮುಂದೆ ರಥವನ್ನು ಮತ್ತೆ ಜೋರಾಗಿ ಹೊಡಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ಅರ್ಥ ಆಯಿತು, ನಾನು ಭಗವದ್ಗೀತೆ ಹೇಳಿದ್ದು ವೇಸ್ಟ್ ಅಂತ ಗೊತ್ತಾಯಿತು ಕೃಷ್ಣನಿಗೆ. ಭಗವದ್ಗೀತೆ ಉಪದೇಶ ಮಾಡಿ ದಿವಸ 9 ಆಗ್ತಾ ಇದೆ ಅಷ್ಟೇ. 9ನೇ ದಿವಸ ಕೃಷ್ಣ ಹೀಗೆ ಹೇಳ್ತಾನೆ, ಮತ್ತೆ ನರಕೋತ್ತರಂ ಸಜ ರಾಜ್ಯಂ ವಾ, ರಾಜ್ಯವನ್ನು ಪಡೆದರೆ ಮತ್ತೆ ನರಕವೇ ಸಿಗುವುದು. ಕೃಷ್ಣ ಎಲ್ಲ ಪ್ರಶ್ನೆಗೂ ಹಿಂದೆ ಉತ್ತರ ಕೊಟ್ಟಾಗಿದೆ ಗೀತೆಯಲ್ಲಿ. ಅರ್ಜುನ ಈ ಮಾತು ಹೇಳಿದ. ಕೃಷ್ಣ ಏನು ಮಾಡಬೇಕು? ನಾವಾದರೆ ಅಷ್ಟು ದೀರ್ಘ ಉಪದೇಶ ಕೊಟ್ಟು ಮಕ್ಕಳು ತಪ್ಪು ಮಾಡಿದರೆ ನಾವು ಸಿಟ್ಟು ಮಾಡಿಕೊಂಡು ಕೋಲು ಹಿಡ್ಕೊಂಡು ಜಾಗ್ರತೆ ಅಂತ ಹೇಳಬೇಕು. ಇಲ್ಲಿ ಕೃಷ್ಣ ಹಾಗೆ ಮಾಡ್ತಾ ಇಲ್ಲ, ನಕ್ಕು ಬಿಟ್ಟ. ಅವನು ಪ್ರಹಸನ್ನಿವ ಭಾರತ, ಎಲ್ಲ ಹೀಗೆ ಪ್ರಪಂಚ ಇರುವುದೇ ಹೀಗೆ ಅಂತ ಅವನು ನಕ್ಕು ಬಿಟ್ಟ. ನಕ್ಕು ರಥವನ್ನು ಭೀಷ್ಮನ ಸುತ್ತ ಗಿರ್ರನೆ ತಿರುಗಿಸುವುದಕ್ಕೆ ಶುರು ಮಾಡಿದ. ಅರ್ಜುನನಿಗೆ ಹೇಳಿದ, ನೀನು ಭೀಷ್ಮ ಹೊಡೆದ ಯಾವ ಬಾಣವೂ ನಿನ್ನನ್ನು ತಾಗೋದಿಲ್ಲ. ಯಾಕೆಂತೇಳಿದರೆ ಅವನು ಯಾವ ರೀತಿ ಬಾಣ ಹೊಡಿತಾನೆ ಅದನ್ನು ತಪ್ಪಿಸಿಕೊಂಡು ನಾನು ರಥ ಹೊಡಿಸ್ತೇನೆ. ಆದ್ದರಿಂದ ನಿನಗೆ ಅವನು ಹೊಡೆದ ಬಾಣವನ್ನು ತುಂಡು ಮಾಡುವ ಕೆಲಸ ನಿನಗಿಲ್ಲ. ನಾನು ರಥ ಓಡಿಸುವ ಕ್ರಮದಲ್ಲೇ ಅವನ ರಥ ನಿನಗೆ ಬಾಣ ಹೊಡಿಲಿಕ್ಕೆ ಆಗುವುದಿಲ್ಲ. ನೀನು ಮಾಡಬೇಕಾದ ಕೆಲಸ ಏನು ಅಂದರೆ, ನೀನು ಅವನ ಬಾಣವನ್ನು ಹೊಡೆಯುವುದಲ್ಲ, ನೀನು ನೇರ ಭೀಷ್ಮನನ್ನು ಲಕ್ಷೀಕರಿಸಿಕೊಂಡು ಈ ವೇಗದಲ್ಲೂ ಕೂಡ ವ್ಯತ್ಯಾಸವಾಗದೇ ಇರುವ ಹಾಗೆ ಭೀಷ್ಮನಿಗೆ ಬಾಣ ಹೊಡಿ, ಅಷ್ಟು ನಿನ್ನ ಕೆಲಸ. ಸರಿ, ಅರ್ಜುನನಿಗೆ ಮುಕ್ಕಾಲು ವಾಸಿ ಕೆಲಸ ಕಡಿಮೆ ಆಯಿತು. ಯಾಕೆಂದರೆ ಭೀಷ್ಮ ಬಿಟ್ಟ ಬಾಣವನ್ನು ತಡೆಯುವುದೇ ದೊಡ್ಡ ಕೆಲಸ ಇತ್ತು. ಈಗ ಆ ಕೆಲಸ ಇಲ್ಲ. ಇವನ ರಥವನ್ನು, ರಥದ ಧ್ವಜವನ್ನು, ರಥದ ಕುದುರೆಯನ್ನು, ರಥದ ಸಾರಥಿಯಾದ ಕೃಷ್ಣನನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ರಥಿಕನಿಗಿಲ್ಲ. ಅದನ್ನು ಕೃಷ್ಣನೇ ಮಾಡ್ತಾ ಇದ್ದಾನೆ. ಇನ್ನು ಕೆಲಸ ಏನು ಅಂತೇಳಿದರೆ, ಪ್ರತಿಕಕ್ಷಿಯಾದಂತಹ ಭೀಷ್ಮನಿಗೆ ನೇರವಾಗಿ ಬಾಣ ಹೊಡಿಬೇಕು. ತಸ್ಯ ತತ್ಪೂಜಯಾಮಾಸ, ಏನು ಮಾಡಿದ? ಸೀದಾ ಬಾಣ ಹಿಡಿದು ಭೀಷ್ಮನಿಗೆ ಹೊಡೆಯುವುದು ಬಿಟ್ಟು ಅವನ ಬಿಲ್ಲಿಗೆ ಹೊಡೆದ. ಅವನ ಬಿಲ್ಲು ಕತ್ತರಿಸಿ ಕೆಳಗೆ ಬಿತ್ತು. ಭೀಷ್ಮನ ಕತ್ತರಿಸಿ ಕೆಳಗೆ ಬಿದ್ದ ಕೂಡಲೇ ಆತ ಇನ್ನೊಂದು ಬಿಲ್ಲು ಹಿಡ್ಕೊಂಡಾಯಿತು. ಭೀಷ್ಮ ಬಿಲ್ಲು ಹೋಯಿತು, ಹೊಸ ಬಿಲ್ಲು ಬಂತು ಅಂತ ಗೊತ್ತಾಗದೇ ಇರುವಷ್ಟು ಚತುರನಾಗಿ ಬಿಲ್ಲು ಹಿಡಿದು ಹೇಳ್ತಾನೆ, ತಸ್ಯ ತತ್ ಪೂಜಯಾಮಾಸ ಲಾಘವಂ ಶಂತನೋ ಸುತಃ. ಶಂತನು ಸುತ ಹೇಳ್ತಾನೆ, ಸಾಧು ಪಾರ್ಥ ಮಹಾಬಾಹೋ ಸಾಧು ಕುಂತಿ ಸುತೇತಿ ಚ. ಅಬ್ಬಾ, ನೀನು ಕುಂತಿಯ ಮಗ ಹೌದಪ್ಪ ಅಂತ ಹೇಳ್ತಾನೆ. ಅಂದರೆ ಕುಂತಿ ಅವಳೊಬ್ಬಳು ಕ್ಷತ್ರಿಯಾಣಿ. ಕ್ಷತ್ರಿಯ ಮಕ್ಕಳನ್ನು ಹೇಗೆ ಬೆಳೆಸಬೇಕೋ ಹಾಗೆ ಬೆಳೆಸಿದಂತಹ ಧೀರ ವನಿತೆ. ಅದರಿಂದ ಅಂಥವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಹೌದು ನೀನು. ಯಾಕಂದರೆ ಇಂತಹ ಪೌರುಷ ನಾನು ಸಿಟ್ಟುಕೊಂಡು ಹೋರಾಡ್ತಾ ಇರುವಾಗ ತೋರಿಸ್ತಾ ಇದ್ದೀಯಲ್ಲ. ಆದರೆ ವಾಸುದೇವ ರಥ ಆ ಕಡೆ ಓಡಿಸ್ತಾನೆ, ಇವ ಹಿಂದೆ ಬಾಣ ಹೇಗೆ ಹೊಡಿತಾನೆ ಅಂತಲೇ ನೋಡ್ತಾ ಇದ್ದಾನೆ. ನೋಡಿದರೆ ಒಂದೇ ಒಂದು ಬಾಣ ಭೀಷ್ಮಾಚಾರ್ಯರ ಮೇಲೆ ಇವ ಹೊಡೆಯುವುದಿಲ್ಲ. ಇವನು ಏನು ಬಾಣ ಹೊಡೆಯುವುದಾದರೂ ಭೀಷ್ಮಾಚಾರ್ಯ ಹೊಸ ಬಿಲ್ಲು ಹಿಡ್ಕೊಂಡ್ರೆ ಆ ಬಿಲ್ಲಿಗೆ ಬಾಣ ಹೊಡೆಯುವುದು. ಇವ ಅವನ ಬಿಲ್ಲು ತುಂಡರಿಸ್ತಾನೆ ಹೊರತು ಅವನಿಗೆ ಬಾಣ ಹೊಡೆಯುವುದಿಲ್ಲ. ವಾಸುದೇವಸ್ತು ಸಂಪ್ರೇಕ್ಷ್ಯ ಪಾರ್ಥಸ್ಯ ಮೃದು ಯುದ್ಧತಾಂ. ನಮ್ಮ ಪಾರ್ಥ ಇಷ್ಟು ಮೃದುವಾಗಿ ಯುದ್ಧ ಮಾಡ್ತಾನೆ. ಭೀಷ್ಮನ ಮುಂದೆ ಇವನ ಸೇನೆ ನಾಶವಾಗ್ತಾ ಇದ್ದರೂ ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ. ಭೀಷ್ಮಂಚ ಶರವರ್ಷಾಣಿ ಸೃಜಂತಂ ಅನಿಶಂ ಯುಧಿ. ಆದರೆ ಭೀಷ್ಮಾಚಾರ್ಯ ಮಾತ್ರ ಹೆಜ್ಜೆ ಹೆಜ್ಜೆಗೆ ಒಂದು ಹಂತ ಜಾಸ್ತಿ ಅನ್ನುವ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಯುಗಾಂತಮಿವ ಕುರುವಾಣಂ ಭೀಷ್ಮಂ ಯೌಧಿಷ್ಠಿರೇ ಬಲೆ. ಯುಧಿಷ್ಠಿರನ ಸೈನ್ಯದ ಮೇಲೆ ಒಬ್ಬ ಯುಗಾಂತಕಾರಿಯಾದ ಮೃತ್ಯುವೋ ಅನ್ನುವ ಹಾಗೆ ಮುನ್ನುಗ್ಗಿ ಬರತಕ್ಕಂಥ ಭೀಷ್ಮನನ್ನು ಮತ್ತೆ ಮತ್ತೆ ನೋಡ್ತಾನೆ. ಆದರೆ ಅವನ ಮುಂದಕ್ಕೆ ಹೇಗೆ ಹೋರಾಡಬೇಕೋ ಹಾಗೆ ಹೋರಾಡುವುದಕ್ಕೆ ಸಾಮರ್ಥ್ಯ ಇದ್ದಂತಹ ಅರ್ಜುನ, ಎಂಥ ಸಾಮರ್ಥ್ಯ ಈತನದ್ದು ಅಂತೇಳಿದರೆ, ಈತ ಪರಶುರಾಮನಲ್ಲಿ ಓದಲಿಲ್ಲ ಅಂತ ಒಂದು ಮಾತ್ರ ಕಡಿಮೆ ಇವನಲ್ಲಿ. ಆದರೆ ಪರಶುರಾಮಾಚಾರ್ಯರಲ್ಲೇ ಓದಿ ಬಂದಂತಹ, ದ್ರೋಣಾಚಾರ್ಯರಲ್ಲಿದ್ದ ಎಲ್ಲ ವಿದ್ಯೆಯನ್ನು ಸೂರೆಗೊಂಡಿದ್ದಂತಹ ಅರ್ಜುನ, ಅಲ್ಲದೆ ದ್ರೋಣಾಚಾರ್ಯರಲ್ಲಿ ಕಲಿತದ್ದು ಸಾಕಾಗುವುದಿಲ್ಲ ಅಂತ ಹೇಳಿ ಸಾಕ್ಷಾತ್ ರುದ್ರನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದಂತಹ ಅರ್ಜುನ, ಅದಕ್ಕಿಂತಲೂ ಮೇಲೆ ದೇವಲೋಕಕ್ಕೆ ಹೋಗಿ 5 ವರ್ಷಗಳ ತನಕ ದೇವಲೋಕದಲ್ಲಿದ್ದು ಅಷ್ಟದಿಕ್ಪಾಲಕರಿಂದಲೂ ಕೂಡ ಪ್ರತ್ಯೇಕ ಶಸ್ತ್ರಗಳನ್ನು ತಾನು ಸ್ವಾಯತ್ತೀಕರಿಸಿಕೊಂಡಿದ್ದಂತಹ ಅರ್ಜುನ, ಒಂದು ಹಂತದಲ್ಲಿ ದ್ರೋಣಾಚಾರ್ಯರಿಗಿಂತ ಹೆಚ್ಚು ಅನ್ನುವಷ್ಟು ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದವ. ಅಂಥವ ಭೀಷ್ಮಾಚಾರ್ಯರ ಮುಂದೆ ಮೆಲ್ಲ ಯುದ್ಧ ಮಾಡುವುದನ್ನು ನೋಡಿ ಕೃಷ್ಣನಿಗೆ ಕೋಪ ಬಂತು. ಕೃಷ್ಣನಿಗೆ ಕೋಪ ಬಂದದ್ದು ಅನ್ನುವುದಕ್ಕೆ ಉದಾಹರಣೆ ಇಡೀ ಮಹಾಭಾರತದಲ್ಲಿ 2 ಸಲ ಸಿಗ್ತದೆ, ಅದು ಇದು ಒಂದು. ಇಲ್ಲದೆ ಹೋದರೆ ಕೃಷ್ಣನಿಗೆ ಕೋಪ ಬಂದದ್ದಕ್ಕೆ ಉದಾಹರಣೆಯೇ ಇಲ್ಲ. ಉತ್ಸೃಜ್ಯ ರಜತ ಪ್ರಖ್ಯಾನ್ ಹಯಾನ್ ಪಾರ್ಥಸ್ಯ ಮಾರಿಷ ಕ್ರುದ್ಧೋ ನಾಮ ಮಹಾಯೋಗಿ ಪ್ರಚಸ್ಕಂದ ಮಹಾರಥಾತ್ ಅಭಿದುದ್ರಾವ ಭೀಷ್ಮಂ ಸಹ
ಭುಜಪ್ರಹರಣೋ ಬಲಿ ಉತ್ಸೃಜ್ಯ. ಅವ ಅರ್ಜುನನನ್ನು ನೋಡಿದ, ಥೂ ಅಂತ ಹೇಳಿದ. ಒಂದು ಸಲ ಅರ್ಜುನನ ಬಗ್ಗೆ ಏನಿದು ಯುದ್ಧ ಅಂತ ಹೇಳಿದ. ಹೇಳಿ ಏನು ಮಾಡಿದ ಅಂದರೆ ಕೈಯಲ್ಲಿ ಹಿಡ್ಕೊಂಡಿದ್ದಂತಹ ಕುದುರೆಗಳ ಕಡಿವಾಣದ ಹಗ್ಗಗಳನ್ನು ಬಿಸಾಡಿದಂತೆ ಕುದುರೆಗಳ ಮೇಲೆ. ಬೇಡ ಇದು ಅಂತ, ಬೇಕಾದರೆ ನೀನು ಹಿಡ್ಕೊ, ನೀನು ಹಿಡ್ಕೊಂಡು ಇಲ್ಲಿ ಕೂತ್ಕೋ, ನಾನು ಮೇಲೆ ಹಿಡ್ಕೊಂಡು ಯುದ್ಧ ಮಾಡ್ತೇನೆ ಅಂತ. ಅದನ್ನು ಕೈಯಲ್ಲಿದ್ದ ರಶ್ಮಿಗಳನ್ನು ಅಂದರೆ ಕಡಿವಾಣಗಳನ್ನು ಕಿತ್ತೆಸೆದ. ಉತ್ಸೃಜ್ಯ ರಜತ ಪ್ರಖ್ಯಾನ್ ಹಯಾನ್, ಆ ಕುದುರೆಗಳನ್ನು ತನ್ನ ಹಿಡಿತದಿಂದ ತಪ್ಪಿಸಿ ಕ್ರುದ್ಧೋ ನಾಮ ಮಹಾಯೋಗಿ ಪ್ರಜಸ್ಕಂದ ರಥೋತ್ತಮಾತ್, ಆ ಉತ್ತಮವಾದ ರಥದಿಂದ ಜಿಗಿದ ಅಂತೆ ಕೃಷ್ಣ. ಜಿಗಿದ. ಪ್ರತೋದ ಪಾಣಿಸ್ತೇಜಸ್ವಿ ಸಿಂಹವತ್ ವಿನೋದತ್ ಮುಹು. ಅವನ ಕೈಯಲ್ಲಿ ಏನುಂಟು ಅಂತ ಹೇಳಿದರೆ ಬರೀ ಕೈ ಮಾತ್ರ ಉಂಟು, ಮತ್ತೇನಿಲ್ಲ. ಅವನ ಕೈಯಲ್ಲಿ ಏನೂ ಇಲ್ಲ ಅಂತೆ, ಕೈ ಮಾತ್ರ ಅಂತೆ. ಬಾಹುಪ್ರಹರಣ ಬಲಿ, ಬರೀ ಭುಜ ಬಿಟ್ಟರೆ ಬೇರೆ ಆಯುಧ ಇಲ್ಲದೆ ಇದ್ದ ಬಲಿ. ಆದರೆ ಏನಾಗಿದೆ ಅಂದರೆ ಎಡಗೈಯಲ್ಲಿ ಒಂದು ಆಯುಧ ಉಂಟು, ಏನದು? ಪ್ರತೋದ ಪಾಣಿ. ಪ್ರತೋದ ಅಂದರೆ ಚಾಟಿ. ಆ ಕುದುರೆಗಳಿಗೆ ಹೊಡೆಯುವ ಚಾಟಿ ಒಂದು ಕೈಯಲ್ಲಿ ಉಂಟು. ರಶ್ಮಿಯನ್ನು ಬಿಟ್ಬಿಟ್ಟಿದ್ದಾನೆ, ಚಾಟಿ ಹಿಡ್ಕೊಂಡಿದ್ದಾನಂತೆ. ಚಾಟಿ ಹಿಡ್ಕೊಂಡು ಭುಜವನ್ನು ಎತ್ತಿಕೊಂಡು ರಥದಿಂದ ಜಿಗಿದ. ಪ್ರತೋದ ಪಾಣಿಸ್ತೇಜಸ್ವಿ ಸಿಂಹವತ್ ವಿನದನ್, ಸಿಂಹದ ಹಾಗೆ ಗರ್ಜನೆ ಮಾಡ್ತಾ ಇದ್ದಾನೆ. ಮಾಡಿಕೊಂಡು ದಾರಯನ್ನಿವ ಪದ್ಭ್ಯಾಂ ಸಹ ಜಗದೀಶ್ವರ. ಅವ ಭೂಮಿಗೆ ಹೆಜ್ಜೆ ಇಟ್ಟರೆ ಮತ್ತೊಂದು ಹೆಜ್ಜೆ ಇಟ್ಟು ಮತ್ತೆ ಭೂಮಿಗೆ ಹೆಜ್ಜೆ ಇಟ್ಟ ಅಂತ ಆದರೆ ಭೂಮಿಗೆ ನಡುಗ್ತಾ ಇದೆ ಅಂತೆ, ಭೂಮಿ ಸೀಳ್ತಾ ಇದೆ ಅಂತೆ. ಭೂಮಿಯನ್ನು ಸೀಳುತ್ತಾ ಇದ್ದಾನೋ ಎಂಬಂತೆ ಸಿಟ್ಟುಗೊಂಡಂತಹ ಭಗವಂತ ಪ್ರಕೃತಿಯೇ ನಡುಗುವ ಹಾಗೆ ಹೆಜ್ಜೆ ಇಟ್ಟಿದ್ದಾನೆ. ಕ್ರೋಧ ತಾಮ್ರೇ ಕ್ಷಣ ಕೃಷ್ಣ ಜಿಘಾಂಸುರಮಿತದ್ಯುತಿ ಗ್ರಸನ್ನಿವಚ ಚೇತಾಂಸಿ ತಾವಕಾನಾಂ ಮಹಾಹವೇ ದೃಷ್ಟ್ವಾ ಮಾಧವಮಾಕ್ರಂದೇ ಭೀಷ್ಮಾಥೋದ್ಯಂತಮಾಹವೇ. ಭಗವಂತ ಕೃಷ್ಣ ಇಡೀ ಸೇನೆಯನ್ನು ನುಂಗಿಬಿಡ್ತಾನೋ ಅನ್ನುವ ಹಾಗೆ ಆ ರಥದಿಂದ ಇಳಿದು ಮುಂದಕ್ಕೆ ಬಂದರೆ ಈ ಮಾಧವನನ್ನು ಆ ರೀತಿಯಲ್ಲಿ ಭೀಷ್ಮ ಕಂಡವನಿಗೆ ಒಂದು ಕೈ ಮುಗಿಬೇಕು ಅಂತ ಅನಿಸಿತು. ತಾನು ಬಾಣ ಹೊಡಿಲಿಲ್ಲ ಆತ ದೃಷ್ಟ್ವಾ ಮಾಧವಂ ಹತೌ ಭೀಷ್ಮ ಇತಿ ತತ್ರ ಸ್ಮ ಸೈನಿಕಾ. ಈ ರೀತಿ ಭೀಷ್ಮನ ಕಡೆಗೆ ಶ್ರೀಕೃಷ್ಣ ನೆಲಕ್ಕೆ ಜಿಗಿದು ಬರ್ತಾ ಇದ್ದರೆ ಎಲ್ಲ ಸೈನಿಕರು ಸ್ತಬ್ಧರಾದರಂತೆ. ಭೀಷ್ಮ ಸ್ತಬ್ಧ ಆಗೋದು ಬಿಡಿ, ಇಡೀ ಸೇನೆಯೇ ಸ್ತಬ್ಧವಾಯಿತು. ಪ್ರತಿಯೊಬ್ಬರು ಭೀಷ್ಮ ಸತ್ತ ಅಂತ ಹೇಳಲಿಕ್ಕೆ ಶುರು ಮಾಡಿತು. ಹತೋ ಭೀಷ್ಮ ಒಂದು ಬಾರಿ ಅಲ್ಲ, ಹತೋ ಭೀಷ್ಮ ಇತಿ ತತ್ರಸ್ಮ ಸೈನಿಕಾ. ಭೀಷ್ಮ ಸತ್ತು ಹೋದ. ಕೃಷ್ಣನನ್ನು ಎದುರಿಸುವ ಕೆಲಸ ಯಾಕೆ ಬೇಕಿತ್ತು? ಆ ಗೋಜು ಈ ಭೀಷ್ಮನಿಗೆ ಯಾಕೆ ಬೇಕಿತ್ತು? ಸುಮ್ಮನೆ ಅರ್ಜುನನ ಜೊತೆಗೆ ಯುದ್ಧ ಮಾಡಬಾರ್ದಿತ್ತು ಅಂತ ಅವ್ರದ್ದೇ ಮಾತು. ನಿಜವಾಗಿ ಭೀಷ್ಮ ಕೃಷ್ಣನಿಗೇನು ಮಾಡಲೇ ಇಲ್ಲ. ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಭೀಷ್ಮ ಅರ್ಜುನನಿಗೆ ಬಾಣ ಹೊಡೆಯುವುದು ಬಿಟ್ಟು ಕೃಷ್ಣನಿಗೆ ಹೊಡೆದ್ರು ಅಂತ. ಈ ಕೃಷ್ಣ ಬಾಣ ಬೇರೆ ಸಿಕ್ಕಿಸ್ಕೊಂಡಿದ್ದಾನೆ. ಇವ ಬಾಣ ತಿರುಗಿಸ್ತಾ ಇದ್ದ ಅಲ್ವ. ಅರ್ಜುನನಿಗೆ ಬಂದ ಬಾಣ ಯಾವುದು ಅರ್ಜುನನಿಗೆ ಬೀಳದೇ ಇದ್ದ ಹಾಗೆ ಮಾಡ್ತಾ ಇದ್ದವ, ಒಂದು ಬಾಣವನ್ನು ತನ್ನ ಮೇಲೆ ಬೀಳುವ ಹಾಗೆ ಮಾಡ್ಕೊಂಡಿದ್ದಾನೆ. ಕೃಷ್ಣ ಬೇಕು ಅಂತ ಮಾಡುವ ನಾಟಕ ಇದೆಲ್ಲ. ಆ ಬಾಣ, ಭೀಷ್ಮ ಹೊಡೆದ ಬಾಣ ಅರ್ಜುನನ ವರ್ಮಕ್ಕೆ ಬಿದ್ದಿದೆ ಅಂತೆ. ವರ್ಮ ಅಂದ್ರೇನು? ಕವಚಕ್ಕೆ ಬಿದ್ದಿದೆ. ಬಿದ್ದದ್ರಿಂದ ಏನಾಗಿದೆ ಅಂದರೆ ಕವಚ ಒಡೆದಿದೆ ಅಂತೆ. ಕವಚ ಒಡೆದು ಹೊಟ್ಟೆಯಿಂದ ರಕ್ತ ಸುರಿತಾ ಇದೆ ಅಂತೆ, ಎದೆಯಿಂದ. ಇದನ್ನು ಶ್ರೀಮದ್ ಭಾಗವತ ವರ್ಣನೆ ಮಾಡ್ತದೆ. ಸ್ವತಃ ಭೀಷ್ಮನೇ ವರ್ಣನೆ ಮಾಡ್ತಾನೆ ಕೃಷ್ಣನನ್ನು. ಕೊನೆಗೆ ಸಾಯುವ ಹೊತ್ತಿಗೆ ಶರಶಯ್ಯೆಯಲ್ಲಿ ಮಲಗಿದ್ದವ ಕೃಷ್ಣನನ್ನು ನೋಡಿ ಹೇಳ್ತಾನೆ, ಶೀತ ವಿಶಿಖಹತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತಃ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದಃ ಅಂತ ಭೀಷ್ಮಸ್ತವ ರಾಜ ಅಂತಿದೆ. ಭೀಷ್ಮ ಕೃಷ್ಣನನ್ನು ಕೊನೆ ಕಾಲದಲ್ಲಿ ಸ್ತೋತ್ರ ಮಾಡುವುದು. ಓ ಕೃಷ್ಣ, ನಾನು ಬಾಣ ಹೊಡೆದನ, ಶಿತ ವಿಶಿಖಹತಃ ಅತಿಹರಿತವಾದ ಬಾಣದಿಂದ ಹೊಡೆಯಲ್ಪಟ್ಟು, ವಿಶೀರ್ಣ ದಂಶಃ ನಿನ್ನ ಹಲ್ಲು ಮುರಿದೋಯ್ತು ಅಂತ ಹೇಳ್ತಾನೆ ಅವ. ವಿಶೀರ್ಣ ದಂಶ ಅಂತ ಹೇಳಿದರೆ ಆತನ ಕವಚವೂ ಒಡೆದು ಹೋಯಿತು. ಕ್ಷತಜ ಪರಿಪ್ಲುತಃ ಮೈಯೆಲ್ಲ ನಿನ್ನಂಥ ಶರೀರದಲ್ಲಿ ರಕ್ತ. ಆವಾಗ ಸಿಟ್ಟು ಮಾಡಿಕೊಂಡು ಆತತಾಯಿನೋಮೇ ಪ್ರಸಭಂ ಅಭಿಸಸಾರ ಸ್ವನಿಯಮ ಪಪಹಾಯ ಮತ್ಪ್ರತಿಜ್ಞಾಮೃತಮಧಿಕರ್ತುಂ ಅವಪ್ಲುತೋ ರಥಸ್ಥಃ. ರಥದಲ್ಲಿದ್ದಂತಹ ನೀನು ರಥದಿಂದ ಜಿಗಿದಿ ಅಲ್ಲಿದ್ದ ಚಕ್ರ ಹಿಡ್ಕೊಂಡು ನನ್ನನ್ನು ಹೊಡೆಯುವುದಕ್ಕೆ ಬಂದಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ ಭೀಷ್ಮನೇ. ಆದ್ದರಿಂದ ಈತ ಕೃಷ್ಣ ಕೆಳಗೆ ಜಿಗಿದು ಬಂದರೆ ಈ ಭೀಷ್ಮನಿಗೆ ಅಧಿಕ ಪ್ರಸಂಗ ಯಾಕೆ? ಅರ್ಜುನನ ಜೊತೆಗೆ ಯುದ್ಧ ಮಾಡೋದು ಬಿಟ್ಟು ಕೃಷ್ಣನಿಗೆ ಬಾಣ ಯಾಕೆ ಹೊಡಿಬೇಕಿತ್ತು ಅಂತ ಇವರೆಲ್ಲ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಈ ಚಿಕ್ಕವರೆಲ್ಲ ಹೀಗೆ, ದೊಡ್ಡವರು ಏನಾದರೂ ಮಾಡಿದರೆ ಅವರ ಬಗ್ಗೆ ಆಡಿಕೊಳ್ಳುವುದಕ್ಕೆ ಇವರಿಗೆ ಭಾರಿ ಇಷ್ಟ.
ದೊಡ್ಡವರ ಬಗ್ಗೆ ಆಡಿಕೊಳ್ಳುವುದೇ ಇವರ ಜಾಯಮಾನ. ದೊಡ್ಡವರದ್ದು ತಪ್ಪು ಏನು ಸರಿ ಏನು ಅನ್ನುವುದನ್ನು ಇವರು ಗಮನಿಸುವುದಿಲ್ಲ, ಅಥವಾ ನಿಜವಾಗಿ ಗಮನಿಸುವುದಕ್ಕೆ ಹೋಗಬೇಕಾದ ಜವಾಬ್ದಾರಿಯೂ ಅವರಿಗಿಲ್ಲ. ಆದರೆ ಅವರು ಹಾಗೆ ಮಾಡುವುದಾ? ಒಬ್ಬರು ದೊಡ್ಡವರನ್ನೇನಾದರೂ ಹೊಗಳಿರಿ, ಅವರು ಏನು ಮಾಡಿದ್ರು ಗೊತ್ತಾ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಂಥ ಶ್ರೇಷ್ಠ ಕೆಲಸ ಅಂತ ಹೇಳಿದರೆ, ನಂಗೆ ಗೊತ್ತು ಬಿಡಿ ಅಂತ ಇವರು ಶುರು ಮಾಡ್ತಾರೆ. ಅದೆಲ್ಲ ನಂಗೆ ಗೊತ್ತು. ಏನು ಗೊತ್ತು? ಅವ್ರದ್ದು ಯಾವುದೋ ಒಂದು ಹುಳುಕು ಇವ್ರ ತಲೆಯಲ್ಲಿರ್ತದೆ. ಅದು ಹುಳುಕೋ ಮತ್ತೊಂದು ಬೇರೆ, ಅದೊಂದು ಮಾತ್ರ ಇವ್ರ ತಲೆಯಲ್ಲಿ. ಅವರ ಬಗ್ಗೆ ಇವರು ಎಷ್ಟೇ ಹೊಗಳಿದ್ರು ನಂಗೆ ಗೊತ್ತಿಲ್ಲ ಅವರ ಬಗ್ಗೆ ಅಂತ ಇವನು ಶುರು ಮಾಡ್ತಾನೆ. ಅಂದರೆ ಚಿಕ್ಕದಾದ ದೋಷ ತಲೆಯಲ್ಲಿಟ್ಟುಕೊಂಡು ಗುಣಗಳನ್ನೆಲ್ಲ ದೂರ ಮಾಡ್ತಕ್ಕಂತಹ ಭಾವ ಯಾರಲ್ಲಿದೆಯೋ ಅವರಿಗೆ ಕ್ಷುದ್ರ ಜಂತುಗಳು ಅಂತ ಹೆಸರು. ಆ ರೀತಿಯ ಕ್ಷುದ್ರರು ಭೀಷ್ಮಾಚಾರ್ಯರ ಬಗ್ಗೆ ಮಾತಾಡಿಕೊಂಡ್ರು. ಬೇಕಿತ್ತಾ ಈ ಮುದುಕನಿಗೆ ಅಧಿಕ ಪ್ರಸಂಗ? ಆ ಕೃಷ್ಣನಿಗೆ ಬಾಣ ಹೊಡಿಬೇಕಿತ್ತ? ಕ್ರೋಶಂತ ಪ್ರಾದ್ರವನ್ ಸರ್ವೇ ವಾಸುದೇವ ಭಯಾತ್ ನರಾಹ. ವಾಸುದೇವನ ಭಯದಿಂದ ಅಲ್ಲಿದ್ದ ಜನ ಎಲ್ಲಿ ಓಡಿಯೋದ್ರು ಅಂತಿಲ್ಲ. ನೋಡಿದರೆ ಅಲ್ಲಿರುವುದು ಒಬ್ಬ ಅರ್ಜುನ ರಥದಲ್ಲಿದ್ದಾನೆ, ಶ್ರೀಕೃಷ್ಣ ರಥದಿಂದ ಜಿಗಿದಿದ್ದಾನೆ, ಮುಂದಕ್ಕೆ ಭೀಷ್ಮ ರಥದಲ್ಲಿದ್ದಾನೆ. ಇದು ಬಿಟ್ಟರೆ ಉಳಿದವರಲ್ಲಿ ಕಾಣಿಸ್ತಾನೇ ಇಲ್ಲ. ಎಲ್ಲಿ ಕುರುಕ್ಷೇತ್ರದ ಯಾವ ಮೂಲೆಗೆ ಹೋಗಿ ಅಡಗಿಕೊಂಡಿದ್ದಾರೆ ಅಂತಿಲ್ಲ. ಪ್ರಾದ್ರವನ್ ಸರ್ವೇ ಪೀತ ಕೌಶೇಯ ಸಂವೀತೋ ಮಣಿಶ್ಯಾಮೋ ಜನಾರ್ದನ. ಕಪ್ಪು ಮಣಿಯಂತೆ ನೀಲಮಣಿಯಂತೆ ಶೋಭಾಯಮಾನನಾದಂತಹ ಜನಾರ್ದನ ಶುಶುಭೇ ವಿದ್ರವನ್ ಭೀಷ್ಮಂ ವಿದ್ಯುನ್ ಮಾಲಿ ಯಥಾಂಬುದ. ಭೀಷ್ಮನ ಕಡೆಗೆ ಸಾಗಿ ಹೋಗ್ತಾ ಆಕಾಶದಲ್ಲಿರ್ತಕ್ಕಂತಹ ಒಂದು ಮೇಘದ ಮಧ್ಯದಲ್ಲಿ ವಿದ್ಯುತ್ತು ಸಂಚಾರವಾದರೆ, ಅರ್ಥಾತ್ ಅಲ್ಲಿ ಮಿಂಚು ಹೊಳೆದರೆ ಹೇಗಿರುತ್ತೋ ಹಾಗೆ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಯಾಕಂದರೆ ಮೇಘವರ್ಣ ಮೇಘದ ಹಾಗೆ ಕಾಣಿಸ್ತಾನೆ. ಅವನಲ್ಲಿ ಬಂಗಾರವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಪೀತ ಕೌಶೇಯ ವಾಸಸ್ಸು, ಅದು ಮಿಂಚಿನ ಹಾಗೆ ಶೋಭಿಸ್ತಾ ಇದೆ. ಹಾಗೆ ಆತ ಓಡಿ ಬರ್ತಾ ಇದ್ದಾನೆ. ಬಂದರೆ ಭೀಷ್ಮನ ರಥದ ಹತ್ರ ಬಂದರೆ, ಭೀಷ್ಮ ಅಸಂಭ್ರಮಂ ರಣೇ ಭೀಷ್ಮ ವಿಚಕರ್ಷಮಹದ್ಧನು. ರಥದ ಕಡೆಗೆ ಶ್ರೀಕೃಷ್ಣ ಬರ್ತಾ ಇದ್ದರೆ ಇವ ಬಿಲ್ಲು ಹಿಡ್ಕೊಂಡು ಶ್ರೀಕೃಷ್ಣನಿಗೆ ಗುರಿ ಇಡ್ತಾನಂತೆ ಭೀಷ್ಮ. ಅಸಂಭ್ರಮ, ಯಾವ ಹೆದರಿಕೆಯೂ ಇಲ್ಲ ಅವನಿಗೆ ಕೃಷ್ಣನ ಬಗ್ಗೆ. ಯಾವ ಸಂಭ್ರಮವನ್ನು ಮಾಡಿ, ಸಂಭ್ರಮ ಅಂದರೆ ಟೆನ್ಷನ್ ಅಂತ ಅರ್ಥ. ಯಾವ ರೀತಿಯ ಮನೋದ್ವೇಗಕ್ಕೂ ಒಳಗಾಗದೇ ಇದ್ದಂತಹ ಈ ಭೀಷ್ಮ ಅಸಂಭ್ರಮಂ ರಣೇ ಭೀಷ್ಮ ವಿಚಕರ್ಷ ಮಹದ್ಧನು. ಇಷ್ಟ ಮಾತ್ರ ಅಲ್ಲ, ಧನುಸ್ಸನ್ನು ಎಳೆದು ಹೇಳ್ತಾನೆ. ಉವಾಚ ಚೈನಂ ಗೋವಿಂದಂ ಅಸಂಭ್ರಾಂತೇನ ಚೇತಸ ಏಕೇಹಿ ಪುಂಡರೀಕಾಕ್ಷ. ಅವ ಹೇಳ್ತಾನೆ, ಬಾ ಪುಂಡರೀಕಾಕ್ಷ ಬಾ, ನಾನು ಇಲ್ಲಿಯ ತನಕ ಅರ್ಜುನನ ಜೊತೆಗೆ ಯುದ್ಧ ಮಾಡಿದ್ದೇನೆ, ಈಗ ನಿನ್ನ ಜೊತೆಗೆ ಒಂದು ರುಚಿ ನೋಡ್ತೇನೆ. ಏಕೇಹಿ ಪುಂಡರೀಕಾಕ್ಷ ದೇವದೇವ ನಮೋಸ್ತುತೆ ಅಂತ ಇಷ್ಟು ಜೋರು ಹೇಳ್ತಾನೆ. ಆಮೇಲೆ ಬಿಲ್ಲು ಬದಿಗಿರಿಸಿಕೊಂಡು ನಮಸ್ಕಾರ ಬೇರೆ ಮಾಡ್ತಾನೆ. ಬಿಲ್ಲಿಗೆ ಬಾಣ ಹೂಡಿ ಏಕೇಹಿ ಪುಂಡರೀಕಾಕ್ಷ ದೇವದೇವ ನಮೋಸ್ತುತೆ ಮಾಮದ್ಯ ಸಾತ್ವತ ಶ್ರೇಷ್ಠ ಪಾತಯಸ್ವ ಮಹಾಹವೇ. ನೀನು ಬಾ, ಈ ಮುದುಕನನ್ನು ಒಂದು ಸಲ ಈ ಯುದ್ಧದಲ್ಲಿ ನೆಲಕ್ಕೆ ಬೀಳಿಸು, ಇಲ್ಲದೆ ಹೋದರೆ ಮತ್ತೆ ಮತ್ತೆ ಅಪರಾಧ ಮಾಡ್ತಾನೆ ಈ ಪ್ರಾಣಿ ಅಂತ ಹೇಳ್ತಾನೆ ಅವ. ಈ ಪ್ರಾಣಿ ಈಗ ಹೋರಾಡ್ತಾ ಇರುವುದು ಯಾವುದಕ್ಕೋಸ್ಕರ? ಈ ಅಧರ್ಮಿಷ್ಠರ ಪಕ್ಷದಲ್ಲಿ ನಿಂತು ಅಧರ್ಮದ ರಕ್ಷಣೆಗೋಸ್ಕರ ಹೋರಾಡ್ತಾ ಇದೆ ಅಲ್ವಾ? ಆದರೂ ಇವನಲ್ಲಿ ಒಂದು ಧರ್ಮ ಉಂಟು. ಏನು ಅಂತ ಹೇಳಿದರೆ, ಎಲ್ಲಿಯ ತನಕ ಧೃತರಾಷ್ಟ್ರ ಸಿಂಹಾಸನದಲ್ಲಿರ್ತಾನೋ ಅಲ್ಲಿಯ ತನಕ ಅವನ ಸೇವಕನಾಗಿ ನಾಯಿಯ ಹಾಗೆ ಕೆಲಸ ಮಾಡ್ತೇನೆ ಅಂತ ಇದೊಂದು ಧರ್ಮ ಉಂಟು ನನ್ನಲ್ಲಿ. ಈ ಧರ್ಮದ ಬಲದಿಂದ ಎಂಥ ಅಧರ್ಮ ಕೆಲಸ ಮಾಡ್ತಾ ಇದ್ದೇನೆ ನೋಡು ಕೃಷ್ಣ, ಬೇಗ ನನ್ನನ್ನು ಒಂದು ಸಲ ಬೀಳಿಸು ಸಾಕು, ಅಷ್ಟರಲ್ಲಿ ಅದೇ ನನಗೆ ಶ್ರೇಯಸ್ಸು. ನಿನ್ನ ಕೈಯಿಂದ ಬಿದ್ದೆ ಅಲ್ವಾ? ನಿನ್ನ ಕೈಯಿಂದ ಬೀಳುವಿಕೆ ಅನ್ನುವುದಕ್ಕಿಂತ ದೊಡ್ಡ ಶ್ರೇಯಸ್ಸು ಯಾರಿಗಿದೆ? ನಿನ್ನ ಸ್ಪರ್ಶವಾದರೆ ಸಾಕು, ನಮಗೆ ಮೋಕ್ಷವಾಗ್ತದೆ. ಪ್ರಹರಸ್ವ ಯಥೇಷ್ಟಂಬೈ ದಾಸೋಸ್ಮಿ ತವಚಾನಘ. ನಿನ್ನ ದಾಸಾನುದಾಸ ನಾನು. ದಾಸನಾದ ನನಗೆ ನೀನು ಹೊಡಿ, ನಿನಗೆ ಎಷ್ಟು ಹೊಡೆದ್ರೆ ಖುಷಿ ಆಗ್ತದೋ ಅಷ್ಟು ಹೊಡಿ. ಯಾಕೆಂದರೆ ನಿನ್ನ ಆತ್ಮಪ್ರಿಯನಾದಂತಹ ಅರ್ಜುನನಿಗೆ ಹೇಗೆಲ್ಲ ಘಾಸಿಗೊಳಿಸಿದ್ದೇನೆ ನೋಡು ನಾನು. ಆದ್ದರಿಂದ ನನ್ನನ್ನು ಎಷ್ಟು ಹೊಡಿಲಿಕ್ಕೆ ಸಾಧ್ಯ, ಎಷ್ಟು ಹೊಡೆದ್ರೆ ನಿನಗೆ ಇಷ್ಟವಾಗ್ತದೆ ಅಷ್ಟೆಲ್ಲ ಹೊಡಿ. ಪ್ರಹರಸ್ವ ಯಥೇಷ್ಟಂ, ಇಷ್ಟ ಬಂದ ಹಾಗೆ ಹೊಡಿ. ನಿಗೃಹ್ಯಮಾಣ ಪಾರ್ಥೇನ. ಇಷ್ಟು ಭೀಷ್ಮ ಹೇಳ್ತಾ ಇದ್ದರೆ ಕೃಷ್ಣನ ಕಾಲು ಹಿಡ್ಕೊಂಡು ಯಾರೋ ಎಳಿತಾ ಇದ್ದಾರೆ, ಮುಂದೆ ಹೋಗುವುದಕ್ಕೆ ಬಿಡ್ತಾ ಇಲ್ಲ. ಕೃಷ್ಣ ಕಾಲು ಜಾಡಿಸ್ತಾನೆ. ನೋಡಿದರೆ ಆ ರಥದಲ್ಲಿದ್ದ ಅರ್ಜುನ ಓಡಿ ಬಂದು ಇವನ ಕಾಲು ಹಿಡ್ಕೊಂಡಿದ್ದಾನೆ. ಕಬಡ್ಡಿ ಆಟದಲ್ಲಿ ಕಾಲು ಹಿಡಿದು ಎಳೆಯುವುದಿಲ್ಲ ಹಾಗೆ ಎಳಿತಾ ಇದ್ದಾನೆ. ಎಳ್ಕೊಂಡು ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನ ದಾಸ ನಾನು, ನಿನ್ನ ಕಾಲು ಹಿಡ್ಕೊಂಡಿದ್ದೇನೆ, ಈ ಭಕ್ತ ಹೇಳುವ ಮಾತನ್ನು ಕೇಳು, ನೀನು ಯುದ್ಧ ಮಾಡಬೇಡ, ನೀನು ಶಸ್ತ್ರ ಹಿಡಿಬೇಡ, ಶಸ್ತ್ರ ಹಿಡಿಬೇಡ ಅಂತ ಹೇಳ್ತಾ ಇದ್ದ ಹಾಗೆ ಕೃಷ್ಣ ನೋಡ್ತಾನೆ. ಯಾಕೆ ಹಿಡಿಬಾರ್ದು?
ನೀನು ಯುದ್ಧ ಮಾಡೋದು ಏನಿದ್ರು ಇಷ್ಟೇ ಅಲ್ವಾ, ನಿನ್ನಿಂದ ಆಗೋದಿಲ್ಲ ಬಿಡು. ನೀನು 3 ಲೋಕದ ಗಂಡ ಅಲ್ಲ, ನೀನು 3 ಲೋಕದ ಷಂಡ ಅಂತ ಏನು ಹಿಂದೆ ನೀನೇ ಸ್ವತಃ ಬಾಯಲ್ಲಿ ಹೇಳ್ಕೊಂಡಿದ್ದೀಯಲ್ಲ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ಅಂತ ಆಗಲೂ ನಿನಗೆ ಉಪದೇಶ ಮಾಡಿದ್ದೇನೆ. ಷಂಡತ್ವವನ್ನು ಹೊಂದಬೇಡ, ಹೇಡಿ ಆಗದೇ ಇರುವಂತ ಅವತ್ತು ಹೇಳಿದ್ದೆ ನಾನು. ಆದರೆ ಮತ್ತೆ ನೀನು ಮಾಡುವುದು ಅದೇ ಕೆಲಸ ಅಲ್ವಾ, ಆದ್ದರಿಂದ ನಿನ್ನಿಂದ ಆಗುವುದಿಲ್ಲ ಬಿಡು, ನಾನು ಮಾಡ್ತೇನೆ. ಅರ್ಜುನ ಹೇಳ್ತಾನೆ, ನಿನಗೋಸ್ಕರ ನಾನು ಕೇಳ್ತಾ ಇಲ್ಲ ಸ್ವಾಮಿ, ನನಗೋಸ್ಕರ ಕೇಳ್ತಾ ಇದ್ದಾನೆ. ನಿವರ್ತಸ್ವ ಮಹಾಬಾಹೋ ನಾನೃತಂ ಕರ್ತುಮರ್ಹಸಿ. ಕೃಷ್ಣ, ಆಡಿದ ಮಾತನ್ನು ಸುಳ್ಳು ಮಾಡಬೇಡ. ಯತ್ವಯ ಕಥಿತಂ ಪೂರಂ ನಯೋತ್ಸ್ಯಾಮೀತಿ ಕೇಶವ. ಅವತ್ತು ನೀನು ಹೇಳಿದ್ಯಲ್ಲೋ ದುರ್ಯೋಧನನ ಮುಂದೆ, ನಾನು ಯುದ್ಧ ಮಾಡುವುದಿಲ್ಲ. ಆ ಮಾತು ನಿನ್ನಿಂದ ಸುಳ್ಳಾಗಬಾರದು ಕೃಷ್ಣ. ಮಿಥ್ಯಾವಾದೀತಿ ಲೋಕಸ್ವಾಂ ಕಥಯಿಷ್ಯತಿ ಮಾಧವ. ಇವತ್ತು ನೀನು ಭೀಷ್ಮನನ್ನೇನಾದರೂ ಬೀಳಿಸಿದಿ ಅಂತಾದರೆ ಯುದ್ಧ ಮಾಡಿದಿ ಅಂತಾಯಿತು. ಯುದ್ಧ ಮಾಡಿದಿ ಅಂತಾದರೆ ನಿನ್ನನ್ನು ಮಿಥ್ಯಾವಾದಿ ಅಂತ ಜನ ಕರೀತಾರೆ. ಇಲ್ಲೇ ತನಕ ಕರೀತಾ ಇದ್ರು, ಅವ ಸುಳ್ಳ, ಅವ ಜಾರ, ಅವ ಚೋರ, ಯಾರ್ಯಾರೋ ಏನೇನೋ ಕರಿತಾ ಇದ್ರು. ಆದರೆ ನಂಗೆ ಗೊತ್ತಿತ್ತು ನೀನು ಎಂದೂ ಸುಳ್ಳು ಹೇಳಲಿಲ್ಲ ಅಂತ. ಆದರೆ ಇವತ್ತು ಆಮೇಲೆ ಅವರು ಮಿಥ್ಯಾವಾದಿ ಅಂತ ಹೇಳಿದಾಗ ಅಲ್ಲ ಅಂತ ನನಗೆ ಹೇಳಲಿಕ್ಕೆ ಬಾಯಿ ಇಲ್ಲ ಅಂತ ಆಗುತ್ತೆ ಕೃಷ್ಣ. ಮಮೀಶ ಭರಃ ಸರ್ವಃ ಹನಿಷ್ಯಾಮಿ ಯತವ್ರತಂ. ಕೃಷ್ಣ, ನೀನು ಸಾರಥಿಯಾಗಿ ಬರ್ತೇನೆ, ನಾನು ಯಾವತ್ತೂ ಶಸ್ತ್ರ ಹಿಡಿಯುವುದಿಲ್ಲ, ನಾನು ಯಾವತ್ತೂ ಮತ್ತೊಬ್ಬರನ್ನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಬಂದವ ಅಲ್ವಾ. ಹಾಗಾದರೆ ಆ ದೇವವ್ರತನನ್ನು, ಆ ಭೀಷ್ಮನನ್ನು ಬೀಳಿಸುವ ಭಾರ ಯಾರ್ದು? ಅದು ನಂದು. ನನ್ನ ಮೂಲಕ ಬೀಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿಯೇ ನೀನು ನನ್ನ ಸಾರಥಿಯಾಗಿ ಬಂದದ್ದು. ಅಂಥ ಸಂದರ್ಭದಲ್ಲಿ ಅದು ನನ್ನ ವ್ರತ, ಆ ದೇವವ್ರತನನ್ನು ಬೀಳಿಸಿ ಬಿಡ್ತೇನೆ ಅನ್ನುವ ವ್ರತದ ಭಾರ ನನ್ನ ಕೈಯಲ್ಲಿದೆ, ನಾನು ಮಾಡ್ತೇನೆ, ನೀನು ಯೋಚನೆ ಮಾಡಬೇಡ, ಬಾ ಕೂತ್ಕೋ ಅಂತ ಹೇಳ್ಕೊಂಡು ಬರ್ತಾರೆ. ಕೃಷ್ಣ ಮುಖದಲ್ಲಿದ್ದ ಸಿಟ್ಟು ಕಡಿಮೆ ಮಾಡಿಕೊಳ್ತಾನೆ, ಸುಮ್ಮನೆ ನಗ್ತಾನೆ. ಮಾಡ್ತೀಯಲ್ವ ಭಾವ ಅಂತ ಕೇಳ್ತಾನೆ. ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಭಾವ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಈ ಭಾವನನ್ನು ತಾನೇ ಕೈ ಹಿಡ್ಕೊಂಡು ಬಂದು ಕೃಷ್ಣ ಕೂಡಿಸ್ತಾನೆ. ಮಾಡು ನೋಡುವ, ಏನು ಮಾಡ್ತಿ ಮಾಡು ಅಂತ ಹೇಳಿದ. ಅಷ್ಟರಲ್ಲಿ ಭೀಷ್ಮಾಚಾರ್ಯ ಎಲ್ಲೋ ಬೇರೆ ಕಡೆಗೆ ರಥ ಓಡಿಸಿ ಆಗೋಗಿತ್ತು. ಅಂತೂ 9ನೇ ದಿವಸದ ಯುದ್ಧ ಮುಗಿಯಿತು. ಇದು 9ನೇ ದಿವಸದ ಯುದ್ಧದಲ್ಲಿ ನಡೆದಂತಹ ಘಟನೆ. ಭಗವಂತ ಚಕ್ರ ಹಿಡಿದ ಕಥೆ ಇಲ್ಲಿಲ್ಲ. ಭಗವಂತ ರಥದಿಂದ ಇಳಿದ, ಕೈಯಲ್ಲಿ ಚಾಟಿ ಉಂಟು, ಚಾಟಿ ಹಿಡ್ಕೊಂಡು ಭೀಷ್ಮನ ಕಡೆಗೆ ಹೋಗಿದ್ದಾನೆ. ಭೀಷ್ಮ ಕೃಷ್ಣನನ್ನು ಹೊಡಿ ನೋಡೋಣ, ನೀನು ಹೊಡಿ, ನನ್ನನ್ನು ಬೀಳಿಸು, ಒಳ್ಳೆಯದಾಗುತ್ತೆ ನನಗೆ ಅಂತ ಭೀಷ್ಮ ಸ್ತೋತ್ರ ಮಾಡಿದ, ನಮೋಸ್ತುತೆ ಅಂತ ಹೇಳಿದ. ಕೃಷ್ಣನನ್ನು ಅರ್ಜುನ ಹೇಳ್ದ. ಅರ್ಜುನನ ಬೆನ್ನು ತಟ್ಟಿ, ಸರಿ ಯುದ್ಧ ಮಾಡ್ತೀಯಲ್ಲ ಬಾ ಅಂತ ಕರ್ಕೊಂಡು ಬಂದು ರಥಕ್ಕೆ ಏರಿದ. ಮುಗೀತು. ಇಲ್ಲಿ 9ನೇ ದಿವಸದ ಕಥೆ ಇಲ್ಲಿ ಮುಗೀತು. ಹಾಗಾದರೆ ಕೃಷ್ಣ ಚಕ್ರ ಹಿಡಿದ ಕಥೆ ಅದು 3ನೇ ದಿವಸದ ಯುದ್ಧ. ನನ್ನ ಉಪನ್ಯಾಸ ಅಲ್ಲ ಅದು, ಅದಕ್ಕಿಂತ ಹಿಂದೆ ಆಗೋಗಿದೆ. ಅದು 3ನೇ ದಿವಸದ ಯುದ್ಧದಲ್ಲಿ ಕೃಷ್ಣ ಚಕ್ರವನ್ನು ಹಿಡಿದ ಕಥೆ ಆಗಿ ಹೋಗಿದೆ. ಅದು ಯಾಕೆ ಚಕ್ರ ಹಿಡಿದ? ಭೀಷ್ಮನ ಒಂದು ಪ್ರತಿಜ್ಞೆಯನ್ನು ಸರಿಗೊಳಿಸಬೇಕು ಅಂತ ಅವತ್ತು ಚಕ್ರ ಹಿಡಿದ ಕಥೆ ಆಗಿದೆ. ಹಾಗಾಗಿ ಕೃಷ್ಣನ ಪ್ರತಿಜ್ಞೆ ಭಂಗ ಆಯಿತೋ ಬಿಟ್ಟಿತೋ ಅದು ಇಲ್ಲಿಲ್ಲ ವಿಷಯ. ಇಲ್ಲಿಗೆ ನನ್ನ ಉಪನ್ಯಾಸಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದನ್ನು ನಾನು ಮುಟ್ಲಿಕ್ಕೆ ಹೋಗಬಾರ್ದು. ಮತ್ತು ಇಲ್ಲಿರುವುದೇನು? ಕೃಷ್ಣ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ಯುದ್ಧ ಮಾಡಲಿಕ್ಕೆ ಬಂದ ಅಲ್ವಾ? ಇಲ್ಲ, ಅರ್ಜುನ ಬಿಡಲಿಲ್ಲ ಯುದ್ಧ ಮಾಡಲಿಕ್ಕೆ, ಕರ್ಕೊಂಡು ಬಂದ, ಮುಗೀತಲ್ಲಿಗೆ. ಅಂತೂ ದೇವರ ಪ್ರತಿಜ್ಞೆಯನ್ನು ಉಳಿಸುವ ಜವಾಬ್ದಾರಿ ಭಕ್ತನದ್ದು ಅಂತ ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ದೇವರು ಏನು ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಹೇಳಿದರೆ, ಭಕ್ತರನ್ನು ನಾನು ಯಾವತ್ತೂ ಕೈ ಬಿಡುವುದಿಲ್ಲ ಅಂತ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ಇದು ದೇವರ ಪ್ರತಿಜ್ಞೆ. ನನ್ನ ಭಕ್ತ ಯಾವತ್ತೂ ಅಧಪಾತವನ್ನು ಹೊಂದುವುದಿಲ್ಲ. ಈ ಪ್ರತಿಜ್ಞೆಯನ್ನು ಸರಿಗೊಳಿಸುವ ಜವಾಬ್ದಾರಿ ಭಕ್ತನದ್ದು. ಆ ಭಕ್ತ ಸರಿಯಾದ ಮಾರ್ಗದಲ್ಲಿ ಸಾಕ್ತಾ, ಅಪರಾಧಗಳನ್ನು ಮಾಡದೆ, ಶಾಸ್ತ್ರವಿಹಿತವಾದ ಧರ್ಮನಿಷ್ಠವಾದಂತಹ ಚೌಕಟ್ಟಿನಲ್ಲಿ ತನ್ನ ಜೀವನವನ್ನು ನಡೆಸಿಕೊಂಡು ಹೋದರೆ ದೇವರ ಪ್ರತಿಜ್ಞೆ ಸರಿಯಾಗ್ತದೆ. ಅಂದರೆ ದೇವರ ಪ್ರತಿಜ್ಞೆಯನ್ನು ಸರಿಯಾಗಿಸುವ ಜವಾಬ್ದಾರಿ ಭಕ್ತನದ್ದು. ಸರಿ, ಅವತ್ತು ಅರ್ಜುನನ ರಥವನ್ನು ಕೃಷ್ಣ ಕರೆತಂದ. ಆದರೆ ಅರ್ಜುನನ ರಥ ಹಿಂದೆ ಹೋಗಬೇಕಾದ್ರೆ ಆ ಕಡೆ ಹೋದಂತಹ ಭೀಷ್ಮ ಯದ್ವಾ ತದ್ವಾ ಸೇನೆಯನ್ನು ಪಿಡಿಗುಟ್ಟಿಬಿಟ್ಟಿದ್ದಾನೆ. ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು. ಇಬ್ಬರೂ ಕೂಡ ತಮ್ಮ ತಮ್ಮ ಶಿಬಿರಕ್ಕೆ ತಮ್ಮ ಸೇನೆಯನ್ನು ಹಿಂದಕ್ಕೆ ಕರೆದೊಯ್ದಿದ್ದಾರೆ. ಅವತ್ತು ಯುಧಿಷ್ಠಿರ ಕೃಷ್ಣನ ಹತ್ರ ಬರ್ತಾನೆ. ಕೃಷ್ಣ, ನಾವು ಸತ್ವಿ ಅಂತ ಹೇಳ್ತಾನೆ. ನಾವು ಸತ್ತ ಹಾಗೆ. ಕೃಷ್ಣ ಹೇಳ್ತಾನೆ, ನೀವು ಬದುಕಿದ್ರಿ ಅಂತ ಹೇಳ್ತಾನೆ ಕೃಷ್ಣ. ಧರ್ಮರಾಜ ಹೇಳ್ತಾನೆ, ಭೀಷ್ಮ ಇರುವಲ್ಲಿ ತನಕ ಆಗೋದಿಲ್ಲ ಅಂತ. ಕೃಷ್ಣ ಹೇಳ್ತಾನೆ, ಅರ್ಜುನ ಎದ್ದಿದ್ದಾನೆ ಅಂತ. ಇದರ ಅರ್ಥ ಅರ್ಜುನ ಇಲ್ಲಿ ತನಕ ಮಲ್ಕೊಂಡಿದ್ದ, ಇವತ್ತು ಎಬ್ಬಿಸಿದ್ದೇನೆ ಅಂತ. ಆದರೆ ಅರ್ಜುನ ಎದ್ದದ್ರಿಂದ ನಿಮಗೆ ಸಮಸ್ಯೆ ಇಲ್ಲ.
ಆದರೆ ಯುಧಿಷ್ಠಿರ ಹೇಳ್ತಾನೆ, ಅರ್ಜುನ ಎಷ್ಟೇ ಎದ್ದರೂ ಕೂಡ ಅವನು ಮಲಗುವವನೇ ಅಂತ ಹೇಳ್ತಾನೆ. ಅವನಿಗೆ ನಿದ್ರೆ ಇಲ್ಲ. ನಿದ್ರೆಯನ್ನು ಗೆದ್ದವನಾದ್ರಿಂದ ಗುಡಾಕೇಶ ಅಂತ ಅವನಿಗೆ ಹೆಸರು. ಆದರೆ ಅವ ಭೀಷ್ಮರ ಮುಂದೆ ನಿದ್ದೆ ಮಾಡ್ತಾನೆ ಇರೋದು. ಅವನನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ. ಅವನಿಂದ ಭೀಷ್ಮರ ಗೆಲುವು ಸಾಧ್ಯ ಅಂತ ನನಗೆ ನಿರೀಕ್ಷೆ ಇಲ್ಲ. ಕೃಷ್ಣ, ಏನು ಮಾಡಬೇಕು ಹೇಳು, ನಿನ್ನನ್ನು ಶರಣು ಹೊಂದಿದ್ದೇವೆ ಅಂತ ಅರ್ಜುನ ಮತ್ತು ಧರ್ಮರಾಜ ಇಬ್ಬರೂ ಕೂಡ ಶರಣು ಹೊಂದಿದ್ದರೆ ಕೃಷ್ಣ ಹೇಳ್ತಾನೆ, ಹಾಗಾದರೆ ಹೋಗಿ ಒಂದು ಸಲ ಅಜ್ಜರಿಗೆ ನಮಸ್ಕಾರ ಮಾಡ್ಕೊಂಡು ಬರುವ ಬನ್ನಿ ಅಂತ ಹೇಳಿದ. ಅಂತೂ ಧರ್ಮರಾಜನನ್ನು ಕರ್ಕೊಂಡು ಭಗವಂತ ಕೃಷ್ಣ ಅರ್ಜುನನನ್ನೂ ಜೊತೆ ಸೇರಿಸಿಕೊಂಡು ಸೀದಾ ಹೋದದ್ದು ಎಲ್ಲಿಗೆ ಅಂತ ಹೇಳಿದರೆ ಅಜ್ಜ ಮಲ್ಕೊಂಡಿದ್ದ ಶಿಬಿರಕ್ಕೆ, ಭೀಷ್ಮಾಚಾರ್ಯರ ಶಿಬಿರಕ್ಕೆ ಹೋದ. ಇವರು ಹೋಗ್ತಾ ಇದ್ದರೆ ಕೌರವ ಸೇನೆಯವರೆಲ್ಲ ತಮ್ಮ ಅಸ್ತ್ರ ಹಿಡ್ಕೊಂಡು ಕೈ ಮುಗಿತಾ ಇದ್ದಾರೆ. ಧರ್ಮರಾಜನಿಗೆ ಒಂದು ಅವಕಾಶ ಸಿಕ್ಕಿತು ನಮಸ್ಕಾರ ಮಾಡಲಿಕ್ಕೆ ಅಂತ. ಆದರೆ ಅವರ ಯುದ್ಧದ ಕ್ರಮ ಹೇಗೆ ಅಂತ ಹೇಳಿದರೆ, ಯುದ್ಧ ಮುಗಿದ ಮೇಲೆ ಪರಸ್ಪರ ಗೆಳೆಯರು, ಆಮೇಲೆ ಯಾರು ಯಾರಿಗೂ ಹೊಡೆಯೋ ಹಾಗಿಲ್ಲ. ಇವು ಸೀದಾ ಬಂದರು. ರಾತ್ರಿ ಸುಮಾರು 11 ಗಂಟೆ ಆಗಿದೆ ಬರುವಾಗ. ವಿಶೇಷ ಅಂತೇಳಿದರೆ, ಇವರು ಶಿಬಿರದ ದ್ವಾರಕ್ಕೆ ಬರುವ ಹೊತ್ತಿಗೆ ಭೀಷ್ಮಾಚಾರ್ಯರು ಎಂದು ಬಂದು ಧರ್ಮರಾಜ ಬಾ ಅಂತ ಕರೀತಾರೆ, ಕೃಷ್ಣ ಬಾ ಅಂತ ಕರೀತಾರೆ. ಭೀಷ್ಮಾಚಾರ್ಯರಿಗೆ ಎಷ್ಟು ಸ್ಪಷ್ಟ ಅಂದರೆ ಆ ಹೆಜ್ಜೆಯ ಧ್ವನಿಯಲ್ಲೇ ಗೊತ್ತಾಯಿತು, ಇದು ಧರ್ಮರಾಜನ ಹೆಜ್ಜೆ, ಇದು ಶ್ರೀಕೃಷ್ಣನ ಹೆಜ್ಜೆ ಅಂತ. ಅಷ್ಟು ಪ್ರೀತಿ, ಅಷ್ಟು ಆ ಧರ್ಮರಾಜ ನಡೆಯುವುದು ಹೀಗೆ, ಅವನ ಪಾದದ ಹೆಜ್ಜೆಯ ಧ್ವನಿ ಹೀಗೆ ಅಂತ. ಧರ್ಮರಾಜ ಬಂದ ಅಂತ ಪುಳಕಿತ ಗಾತ್ರರಾಗಿ ಆನಂದ ಬಾಷ್ಪವನ್ನು ಸುರಿಸಿಕೊಂಡು ಬಂದು ಈ ಧರ್ಮರಾಜನನ್ನು ಆಲಿಂಗಿಸುವುದಕ್ಕೆ ಹೋದರೆ ಧರ್ಮರಾಜ ಆಲಿಂಗನಕ್ಕೆ ಸಿಗಲಿಲ್ಲ. ಅವ ಜಾರಿಕೊಂಡು ಹೋಗಿ ಕಾಲಿಗೆ ಬಿದ್ದಿದ್ದ. ಕಾಲಿಗೆ ಬಿದ್ದಿದ್ದಂತಹ ಧರ್ಮರಾಜನನ್ನು ಎತ್ತಿ ಅವನ ಶಿರಸ್ಸನ್ನು ಆಘ್ರಾಣನೆ ಮಾಡಿ ಭೀಷ್ಮಾಚಾರ್ಯರು ಅಜ್ಜನ ಪ್ರೀತಿಯನ್ನು ತೋರಿಸ್ತಾರೆ. ಸ್ವತಃ ಧರ್ಮರಾಜ ಕರ್ಕೊಂಡು ಬಂದು ಅವರ ಮಂಚದಲ್ಲಿ ಅಜ್ಜನನ್ನು ಕೂಡಿಸಿ, ಯಾಕಜ್ಜ ಇನ್ನೂ ನಿದ್ದೆ ಮಾಡಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣನನ್ನು ನೋಡಬೇಕು ಅಂತ ಮನಸ್ಸಾಗಿತ್ತು ಅಂತ ಅಜ್ಜ ಹೇಳಿದರು. ಕೃಷ್ಣ ಹಿಂದುಗಡೆ ಇದ್ದಾನೆ. ಕೃಷ್ಣನನ್ನು ನೋಡ್ತಾ ಕೈ ಮುಗಿತಾರೆ ಭೀಷ್ಮಾಚಾರ್ಯರು, ನಿನ್ನೆ ನನ್ನನ್ನು ಉಳಿಸಿದಿ ನೀನು, ಅಂತೂ ಇವತ್ತು ನಿನ್ನನ್ನು ನೋಡುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀಯಲ್ವ ಅಂತ ಆ ಪ್ರೀತಿಯಿಂದ ನೋಡ್ತಾರೆ ಕೃಷ್ಣನನ್ನು. ಕೃಷ್ಣ ಅಜ್ಜನನ್ನು ಕೇಳ್ತಾರೆ, ಅಜ್ಜ ಎಷ್ಟು ದಿವಸ ನಿಮ್ಮದು ಇನ್ನು ಯುದ್ಧ ಉಂಟು? ಅಷ್ಟು ದಿವಸಕ್ಕೆ ನಾವು ಸಿದ್ಧ ಆಗ್ತೇವೆ. ನೀವು ಎಷ್ಟು ದಿವಸ ಯುದ್ಧ ಮಾಡ್ತೀರಿ ಅಷ್ಟು ದಿವಸ ಬಿಡುವುದು, ಯಾಕೆಂದರೆ ನೀವು ಇಚ್ಛಾಭರಣಿಗಳು. ಭೀಷ್ಮರು ಹೇಳ್ತಾರೆ, ನನಗೆ ಸಾಕಾಗೋಯಿತು ಕೃಷ್ಣ, ನಾಳೆಗೆ ನಿಲ್ಲಿಸಿಬಿಡು ನನ್ನ ಯುದ್ಧವನ್ನು. ಧರ್ಮರಾಜ ಕೇಳ್ತಾನೆ, ಹೇಗೆ ನಿಲ್ಲಿಸೋದು? ನಮಗೆ ಇಷ್ಟು ಹಾರಿಸಬೇಕು, ಅದಕ್ಕೆ ಹೋಗ್ತಾ ಇದ್ದೇನೆ ನಾನು. ಹರ್ರ ಈಗ ಹಾರಿ ಹೋಗ್ತದೆ, ಹೇಗೆ ನಿಲ್ಲಿಸೋದು ನಿಮ್ಮ ಯುದ್ಧವನ್ನು? ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದರು, ನಾನು ಮೊದಲೇ ಹೇಳಿಲ್ವಾ ಶಿಖಂಡಿಯನ್ನು ಕರ್ಕೊಂಡು ಎದುರು ನಿಲ್ಲಿಸು ಅಂತ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಅದಕ್ಕೆ ಅನುಜ್ಞೆ ಕೇಳಲಿಕ್ಕೆ ಬರ್ತಾ ಇದ್ದೇವೆ. ಶಿಖಂಡಿಯನ್ನು ನಾಳೆ ಕರ್ಕೊಂಡು ಬಂದರೆ ನಾವು ತಪ್ಪು ಮಾಡಿದ್ದು ನೀವು ಅಂದ್ಕೊಳ್ಬಾರ್ದು. ನೀವು ಅದನ್ನು ಯಾಕೆ ಮಾಡಲಿಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ ಅಂತ ಭೀಷ್ಮರಿಗೆ ಹೇಳಿದರು. ಇಲ್ಲಿಯ ತನಕ ಯಾಕೆ ಮಾಡಲಿಲ್ಲ ನೀವು ಅದನ್ನು? ಶಿಖಂಡಿಯನ್ನು ಮುಂದಿಟ್ಟುಕೊಳ್ಳಿ, ಆದರೆ ಶಿಖಂಡಿಯ ಬಾಣ ಈ ವಜ್ರ ಸದೃಶ ಕಾಯವನ್ನು ಭೇದಿಸುವುದಕ್ಕೆ ಸಮರ್ಥವಾಗುವುದಿಲ್ಲ. ಆದ್ದರಿಂದ ಆ ಶಿಖಂಡಿಯ ಬಾಣದ ಹಿಂದೆ ನಿಂತುಕೊಂಡು ಈ ಅರ್ಜುನನ ಹತ್ರ ಯುದ್ಧ ಮಾಡಲಿಕ್ಕೆ ನಾಳೆ ಕರ್ಕೊಂಡು ಬನ್ನಿ, ಸರಿ ಆಗ್ತದೆ. ಕೃಷ್ಣ ಅಷ್ಟೊತ್ತಿಗೆ ಹೇಳಿದ, ನೀವು ಅಷ್ಟೇ ಹೇಳಿದರೆ ಸಾಕು, ಮುಂದಿದ್ದೆಲ್ಲ ನಾವು ನೋಡ್ಕೊಳ್ತೇವೆ ಅಂತ. ಮರು ದಿವಸದ ಯುದ್ಧ ನೋಡಬೇಕು. ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರುವಲ್ಲಿಯ ತನಕ ಈ ಭೀಷ್ಮಾಚಾರ್ಯರು ಹಿಂದೆ 2 ದಿವಸದಲ್ಲಿ ಎಷ್ಟು ಹೋರಾಡಿದರೂ ಅಷ್ಟು ಹೋರಾಟವನ್ನು ತಾವು ತೋರಿಸಿತು. ಮಹಾ ಹೋರಾಟಿಗೆ ಭೀಷ್ಮರನ್ನು ತಡೆದು ನಿಲ್ಲಿಸುವುದಕ್ಕೆ ಯಾವ ಅತಿರಥ ಮಹಾರಥನಿಗೂ ಸಾಧ್ಯ ಇಲ್ಲ ಅನ್ನುವ ರೀತಿಯ ಹೋರಾಟ. ಸಾಕ್ಷಾತ್ ಭಾರ್ಗವ ರಾಮನೇ ಬೆಂಕಿಯ ಉಂಡೆಯ ಹಾಗೆ ಯುದ್ಧದಲ್ಲಿ ಕಂಗೊಳಿಸ್ತಾನೋ ಅನ್ನುವ ರೀತಿಯಲ್ಲಿ ಆ ಭಾರ್ಗವ ರಾಮನ ಶಿಷ್ಯ ಇಲ್ಲಿ ತಾನು ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾನೆ. ಕೃಷ್ಣ ಅರ್ಜುನನ ರಥವನ್ನು ಓಡಿಸಿದ. ಎಲ್ಲಿಗೆ? ನಮ್ಮ ಶಿಖಂಡಿ ಇರುವ ಜಾಗಕ್ಕೆ ಓಡಿಸಿದ. ಓಡಿಸಿ ಶಿಖಂಡಿ ಹತ್ರ ಹೇಳ್ತಾನೆ, ನೀನು ಮುಂದೆ ಹೋಗು, ನನ್ನ ರಥ ಹಿಂದೆ ಬರ್ತದೆ ಅಂತ. ಶಿಖಂಡಿಯ ರಥ ಭೀಷ್ಮನ ರಥದ ಮುಂದೆ ಬಂದು ನಿಂತಿತು. ಶಿಖಂಡಿ ಬಾಣವನ್ನು ಯದ್ವಾ ತದ್ವಾ ತನ್ನ ಪೌರುಷದಿಂದ ಹೊಡೆಯುವುದಕ್ಕೆ ಪ್ರಾರಂಭಿಸಿದ್ದಾನೆ. ತಾನು ಬಾಯಿಯಲ್ಲಿ ಬೇರೆ ಮಾತಾಡ್ತಾ ಇದ್ದಾನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಭೀಷ್ಮನನ್ನು ಮುಗಿಸದೆ ನಾನು ಹಿಂದಕ್ಕೆ ಬರುವುದಿಲ್ಲ ಅಂತ ಇವತ್ತು ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ಭೀಷ್ಮ, ನಿನ್ನ ಸಾಮರ್ಥ್ಯ ಇದ್ದರೆ ನನ್ನಲ್ಲಿ ತೋರಿಸು ಅಂತ ಹೇಳ್ತಾನೆ. ಭೀಷ್ಮ ಶಿಖಂಡಿಗೆ ಅಭಿಮುಖನಾದವನೇ ತನ್ನ ಬಿಲ್ಲನ್ನು ಕೆಳಗಿಟ್ಟ. ಶಿಖಂಡಿ ಅವನು ಹೆಣ್ಣಾಗಿ ಗಂಡಾಗಿ, ಗಂಡು ಹೆಣ್ಣಾಗಿ, ಹೆಣ್ಣು ಗಂಡಾಗಿ, ಕೊನೆಗೆ ಗಂಡೋ ಹೆಣ್ಣು ಅಂತ ಆಗದೇ ಇರುವ ಸ್ಥಿತಿಯಲ್ಲಿರತಕ್ಕಂಥ ವ್ಯಕ್ತಿ. ಜೊತೆಗೆ ತನ್ನ ಪೂರ್ವಜನ್ಮದಲ್ಲಿ ದ್ಯುನಾಮಕ ವಸುವಾಗಿದ್ದಂತಹ ತನ್ನ ಪತ್ನಿಯಾದಂತಹ ಆಕೆಯೇ ಅಂಬೆಯಾಗಿ ಹುಟ್ಟಿದವಳು ಇವತ್ತು ಶಿಖಂಡಿಯಾಗಿ ಹುಟ್ಟಿದ್ದಾಳೆ. ಹಾಗಾದರೆ ವರಾಂಗಿಯೇ ಇವತ್ತು ಶಿಖಂಡಿಯಾಗಿದ್ದಾಳೆ, ತನ್ನ ಪತ್ನಿ. ಆದ್ದರಿಂದ ಇವಳ ಜೊತೆಗೆ ಹೋರಾಡಬಾರ್ದು.
ಅವಳಿಗೆ ಶಾಪ ಇದೆ, ಗಂಡನನ್ನೇ ಕೊಲ್ಲುವುದಕ್ಕೆ ನೀನು ಬರಬೇಕು ಅಂತ ಶಾಪ ಕೊಟ್ಟಿದ್ದಾರೆ. ಅದನ್ನು ಆಕೆ ಈಡೇರಿಸಬೇಕು. ಶಸ್ತ್ರ ಸನ್ಯಾಸವನ್ನು ಕೈಗೊಳ್ತಾರೆ. ಭೀಷ್ಮರಿಗೆ ವೈರಾಗ್ಯ ಬಂದು ಹೋಗಿದೆ. ಈ ಕಡೆ ಶಿಖಂಡಿ ಬಾಣ ಹೊಡಿತಾ ಇದ್ದಾನೆ. ಶಿಖಂಡಿಯ ಬಾಣದ ಹಿಂಭಾಗದಲ್ಲಿ ಅದಕ್ಕಿಂತ 3 ಪಟ್ಟು ವೇಗದ ಬಾಣಗಳನ್ನು ಅರ್ಜುನ ಹೊಡೆದ ಬಾಣಗಳು ಭೀಷ್ಮರ ಶರೀರವನ್ನು ಚುಚ್ಚಿ ಆ ಕಡೆಯಿಂದ ಕಾಣಿಸಿಕೊಳ್ಳುವುದಕ್ಕೆ ಪ್ರಾರಂಭವಾಯಿತು. ಆ ಬಾಣಗಳ ಬಲದಿಂದ ಆ ಭೀಷ್ಮರು ರಥದಿಂದ ಹಿಂಭಾಗಕ್ಕೆ ಬಾಗಿ ಬಿದ್ದರು. ಬಿದ್ದದ್ದು ನೆಲಕ್ಕಲ್ಲ. ಭೀಷ್ಮರನ್ನು ಧರಿಸುವುದಕ್ಕೆ ನೆಲವೂ ಕೂಡ ಸಿದ್ಧವಾಗಲಿಲ್ಲ. ಬಾಣಗಳಿಂದ ಚುಚ್ಚಿ ಹೋಗಿದ್ದಂತಹ ಬಾಣ ಏನಿದೆ ಅದು ನೆಲಕ್ಕೆ ಅಂಟಿತು. ಆ ಬಾಣದ ಶಯ್ಯೆಯಲ್ಲಿ ಮಲಗಿದ್ದಾರೆ ಭೀಷ್ಮರು. ಆದರೆ ಒಂದು ಸಮಸ್ಯೆ ಆಯಿತು. ಈ ಅರ್ಜುನ ಮತ್ತು ಶಿಖಂಡಿ ಹೊಡೆದ ಬಾಣಗಳೆಲ್ಲ ಅವರ ಕಂಠದ ಕೆಳಗೆ ಬಾಣ ಹೊಡೆದಿದ್ದಾರೆ, ಕಂಠದ ಮೇಲೆ ಬಾಣ ಹೊಡೆದಿಲ್ಲ. ಯಾಕಂದರೆ ಅಲ್ಲಿ ಕವಚ ಇತ್ತು. ಈ ಭೀಷ್ಮರು ನೆಲಕ್ಕೆ ಬಿದ್ದರೆ ಏನಾಯಿತು? ಶರಮಂಚದಲ್ಲಿ ಮಲಗಿದೆ, ತಲೆ ಮಾತ್ರ ಜೋತಾಡುವುದಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದಲೇ ತಲೆಯನ್ನು ಹೀಗೆ ಎತ್ತಿಕೊಂಡು ನನಗೊಂದು ತಲೆದಿಂಬು ಬೇಕು ಅಂತ ಕೇಳಿದರು ಭೀಷ್ಮರು. ಅಷ್ಟರಲ್ಲಿ ಇಡೀ ಕುರುಕ್ಷೇತ್ರ ಸ್ತಬ್ಧವಾಗಿ ಹೋಗಿದೆ. ಭೀಷ್ಮರು ಶರಶೈಯಲ್ಲಿ ಬಿದ್ದಿದ್ದಾರೆ ಅಂತಾದಾಗ ಎಲ್ಲರೂ ಕೂಡ ಬಿಲ್ಲನ್ನು ಕೆಳಗಿಟ್ಟು ಕೈ ಮುಗಿದಿದ್ದಾರೆ. ಭೀಷ್ಮಾಚಾರ್ಯರ ಕಡೆಗೆ ಶತ್ರುಗಳು ಸ್ನೇಹಿತರು ಅನ್ನುವ ಭಾವವಿಲ್ಲದೆ ಕೌರವ ಪಾಂಡವರೆಲ್ಲ ಸುತ್ತುವರೆದಿದ್ದಾರೆ. ಶ್ರೀಕೃಷ್ಣ ನಗನಗುತ್ತಾ ಭೀಷ್ಮರನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನನ್ನನ್ನು ನೋಡು, ಶ್ರೇಯಸ್ಸಾಗ್ತದೆ ಅಂತ ತಾನು ದರ್ಶನ ಕೊಡ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ನನಗೆ ಕೃಷ್ಣನನ್ನು ನೋಡಬೇಕು, ತಲೆ ಎತ್ತಬೇಕು ಅಂತ ತಾವು ಒಂದು ಕಶಿಪು ಅಂದರೆ ತಲೆದಿಂಬು ಒಂದು ಬೇಕು, ಉಪಧಾನ ಬೇಕು ಅಂತ ತಾವು ಬಯಸಿದರು. ದುರ್ಯೋಧನ ಆದೇಶ ಕೊಡ್ತಾನೆ, ಬೇಗ ಹೋಗಿ ಬಹಳ ರತ್ನ ವೈಡೂರ್ಯ ಖಚಿತವಾದ ಎಲ್ಲ ತಲೆದಿಂಬು ತಗೊಂಡು ಬನ್ನಿ ಅಂತ. ತಲೆದಿಂಬು ತರಲಿಕ್ಕೆ ಓಡಿದ್ದಾರೆ ದೂತರೆಲ್ಲ, ಅಶ್ವಾರೋಹಿಗಳಾಗಿ ಓಡಿದ್ದಾರೆ. ಆದರೆ ಅರ್ಜುನ ರಥದಲ್ಲೇ ಕೂತುಕೊಂಡು 4 ಬಾಣಗಳನ್ನು ಎಸೆದ. 4 ಬಾಣಗಳು ಅವರ ತಲೆಯ ಕೆಳಗೆ ಹೋಗಿ ಕೆಳಗಿಂದ ಹಾಗೆ ತಲೆಯನ್ನೆತ್ತಿ ನಿಲ್ಲಿಸಿದ್ವು ಅಂತೆ. ಕೆಳಕ್ಕೆ ಹೋಗಿ ಮೇಲಕ್ಕೆ ಪುಟಿದಿದ್ದಾವೆ. ಆ ಬಾಣಗಳ ತಲೆದಿಂಬಿನಲ್ಲಿ ತಾವು ತಲೆ ಊರಿ ಕೃಷ್ಣನನ್ನು, ಅರ್ಜುನನನ್ನು, ರಥಸ್ಥರನ್ನು ನರನಾರಾಯಣರೋ ಎಂಬಂತೆ ದರ್ಶನ ಮಾಡ್ತಾರೆ. ಕೈ ಎತ್ತುವುದಕ್ಕೆ ಕೈಗೂ ಬಾಣ ಹೊಡೆದು ಕೈಗಳೂ ಕೂಡ ಬಾಣದಿಂದ ಜರ್ಜರಿತವಾಗಿ ನೆಲದಲ್ಲಿ ಅಂಟಿದ್ದಾವೆ. ಅಲ್ಲಿಂದಲೇ ನಿಮ್ಮ ದರ್ಶನವೇ ನನ್ನ ಜೀವನದ ಭಾಗ್ಯ ಅಂತ ಭಾವಿಸಿಕೊಂಡು ಅರ್ಜುನನನ್ನು ಪ್ರಶಂಸೆ ಮಾಡ್ತಾರೆ. ಎಂಥ ಶರಲಾಘವ ಅರ್ಜುನ, ನನ್ನ ಕೈಯಲ್ಲಿ ನೀನು ಪಾಠ ಕೇಳಬೇಕಿತ್ತು, ನನ್ನ ಶಿಷ್ಯ ಅಂತ ನಾನು ಹೇಳಿಕೊಳ್ಳುವ ಭಾವ ಬರಬೇಕು ನನಗೆ. ಯಾವ ರೀತಿ ತಲೆಗೊಂದು ನನಗೆ ತಲೆದಿಂಬು ಕೊಟ್ಟು ವೀರನಿಗೆ ಉಚಿತವಾದ ತಲೆದಿಂಬನ್ನು ಕೊಟ್ಟಿದ್ಯಲ್ಲ. ಅಷ್ಟೊತ್ತಿಗೆ ತಲೆದಿಂಬು ಹಿಡ್ಕೊಂಡು ಬಂದರು, ಅವರಿಗೆ ನಾಚಿಕೆ ಆಗೋಯ್ತು. ಯಾರು ವೀರನಿಗೆ ಯಾವ ರೀತಿಯ ತಲೆದಿಂಬು ಬೇಕೋ ಅಂಥದ್ದು ಕೊಡಬೇಕು. ಕೃಷ್ಣನನ್ನು ನೋಡ್ತಾ ಮಾತಾಡುವುದಕ್ಕೆ ಬಾಯಿಯಲ್ಲಿ ನೀರಿಲ್ಲ ಅನ್ನುವ, ಪಸೆ ಇಲ್ಲ ಅನ್ನುವ ಸ್ಥಿತಿ ಅಜ್ಜನಿಗೆ ಬಂದರೆ ನೀರು ಅಂತ ಅಂಗಲಾಚುವಂತಹ ಸ್ಥಿತಿ ಬಂತು. ದುರ್ಯೋಧನ ಮತ್ತೆ ಕಳಿಸಿದ, ಬೇಗ ತಂದು ಬಿಸ್ಲೇರಿ ಹಿಡ್ಕೊಂಡು ಬನ್ನಿ ಅಂತ ಕಳಿಸಿದ. ಆದರೆ ಗಂಗೆಯ ಮಗನಿಗೆ ನೀರು ಬೇಕು ಅಂತ ಅನಿಸಿದರೆ ಆ ಗಾಂಗೆಯನಿಗೆ ಕೊಡಬೇಕಾದ ನೀರು ಯಾವುದು? ಗಂಗೆಯನ್ನೇ ಕುಡಿಸಬೇಕು ಅಂತ ಅಂದುಕೊಂಡಂತಹ ಅರ್ಜುನ ವೀರೋಚಿತವಾಗಿ ಭೀಷ್ಮರು ಕೊಟ್ಟಿದ್ದಂತಹ ವಾರುಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ಗಂಗಾಮಾತೆಯನ್ನು ಸ್ಮರಿಸಿಕೊಂಡು ನೆಲಕ್ಕೆ ಹೊಡೆದರೆ ನೆಲದಲ್ಲಿದ್ದಂತಹ ನೀರಿನ ಸೆಲೆಯ ತನಕ ತೂತು ಮಾಡಿಕೊಂಡು ಹೋದಂತಹ ಬಾಣ ನೆಲದ ಅಡಿಯಿಂದ ನೀರಿನ ಸೆಲೆಯನ್ನು ಚಿಮ್ಮಿಸಿತು. ಕುರುಕ್ಷೇತ್ರದಿಂದ ಗಂಗೆ ಆವಿರ್ಭವಿಸಿದ್ದಾಳೆ. ಅಲ್ಲಿಂದ ಚಿಮ್ಮಿದಂತಹ ನೀರು ಸರಿಯಾಗಿ ಈ ತಲೆದಿಂಬಿನಲ್ಲಿ ತಲೆ ಇಟ್ಟು ಬಾಯಿ ತೆರೆದಂತಹ ಭೀಷ್ಮನ ಬಾಯಿಗೆ ಬೀಳುವ ಹಾಗೆ ಆಯಿತು. ಭೀಷ್ಮರ ಬಾಯಿಗೆ ಬಿದ್ದ ನೀರು ಅಲ್ಲಿಂದ ಹರಿದು ಶರೀರವನ್ನೆಲ್ಲ ಒದ್ದೆ ಮಾಡಿತು. ತಂಪು ತಂಪಾಯ್ತಂತೆ. ತಾಯಿ ಬಂದು ಆಲಿಂಗಿಸಿದ್ದಾಳೋ ಎಂಬ ಹಾಗೆ ಈ ಭೀಷ್ಮನಿಗೆ, ಗಾಂಗೇಯನಿಗೆ ಆನಂದದ ಅನುಭವ ಆಗ್ತದೆ. ಇಡೀ ಸೇನೆ ಹಾಹಾಕಾರವನ್ನು ಮಾಡ್ತಾ ಇದೆ. ಧೃತರಾಷ್ಟ್ರನು ತಲೆ ತಿರುಗಿ ಬಿದ್ದ. ಯಾಕಂದರೆ ಈ ಕಥೆ ಕೇಳ್ತಾ ಇರುವವ ಧೃತರಾಷ್ಟ್ರ. ಅವನಿಗೆ ಸಂಜೆ ಹೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯ ಬಿದ್ದರು ಅಂತ. ಧೃತರಾಷ್ಟ್ರನಿಗೆ ಭೀಷ್ಮರು ಬಿದ್ದು ಹೋದರು, ನನ್ನ ಅಪ್ಪ, ನನ್ನ ಚಿಕ್ಕಪ್ಪ ಭೀಷ್ಮರು ಬಿದ್ದು ಹೋದರು ಅಂತ. ಇಂಥ ಪರಿಸ್ಥಿತಿ ಬಂದು ಹೋಯಿತು ಧೃತರಾಷ್ಟ್ರನಿಗೆ. ಅಷ್ಟರಲ್ಲಿ ಭೀಷ್ಮಾಚಾರ್ಯರು ರಣರಂಗದಲ್ಲಿ ಮಲಗಿರುವ ಹೊತ್ತಿಗೆ ಅಲ್ಲಿಗೆ ಬಂದ ಒಬ್ಬ ವೀರಶ್ರೇಷ್ಠ ಅಂತ ಹೇಳಿದರೆ ಕರ್ಣ ಓಡಿ ಬರ್ತಾನೆ. ಬಂದು ಭೀಷ್ಮಾಚಾರ್ಯರ ಪಾದ ಮುಟ್ತಾನೆ. ಪಾದ ಮುಟ್ಟಿದರೆ ಭೀಷ್ಮಾಚಾರ್ಯರು ಬೇಡ ಅಂತ ಹೇಳುವುದಿಲ್ಲ. ಪಾದ ಮುಟ್ಟಿಕೊಂಡು ಕೈ ಮುಗಿದು ಕಣ್ಣೀರು ಹಾಕ್ತಾನೆ. ನಾನು ನಿಮಗೆ ಯದ್ವಾತದ್ದು ಬೈದಿದ್ದೇನೆ ಅಜ್ಜ, ತಪ್ಪಾಗಿದೆ, ತಾವು ನನಗೆ ಅನುಮತಿ ಕೊಡಬೇಕು, ನಾಳೆಯಿಂದ ನಾನು ಯುದ್ಧ ಮಾಡುವುದಕ್ಕೆ ತಾವು ಅನುಮತಿಸಬೇಕು. ಭೀಷ್ಮಾಚಾರ್ಯರು ಕಣ್ಣನಿಗೆ ಹೇಳ್ತಾನೆ, ಕರ್ಣ ಎಲ್ಲೂ ತಪ್ಪು ಮಾಡಬೇಡ,
ಪ್ರಾಮಾಣಿಕವಾಗಿ ಹೋರಾಡು, ಸ್ವರ್ಗಕ್ಕೋಸ್ಕರ ಹೋರಾಡು ಅಂತ ಹೇಳ್ತಾನೆ. ಅಂದರೆ ಬದುಕುವುದಕ್ಕೋಸ್ಕರ ಅಲ್ಲ, ಸಾಯುವುದಕ್ಕೋಸ್ಕರ, ಸ್ವರ್ಗಕ್ಕೋಸ್ಕರ ಹೋರಾಡು. ನಿನ್ನ ಗೆಳೆಯನಿಗೆ ಏನು ಮಾಡಬೇಕೋ ಅದು ಮಾಡು, ಆದರೆ ಎಲ್ಲೂ ತಪ್ಪು ಮಾಡಬೇಡ, ಜಾಗ್ರತೆ ಅಂತ ಅಷ್ಟು ಹೇಳ್ತಾರೆ. ಹೇಳಿ ತಾವು ಧ್ಯಾನಕ್ಕೆ ತಮ್ಮನ್ನು ತಾವು ಅಂತರ್ಮುಖವನ್ನುಗೊಳಿಸಿದರು ಅನ್ನುವಲ್ಲಿಗೆ ಈ ಮಹಾಭಾರತದ ಭೀಷ್ಮ ಪರ್ವ ಸಮಾಪ್ತವಾಯಿತು ಅಂತ ವಿಷಯವನ್ನು ಇಲ್ಲಿಗೆ ಉಪಸಂಹಾರ ಮಾಡುವ. ಅಂತೂ ಭೀಷ್ಮರು ಅಸ್ತಂಗತರಾಗಲಿಲ್ಲ. ಭೀಷ್ಮರು ಶರಶಯ್ಯೆಯಲ್ಲಿ ತನ್ನ ಶರೀರದಲ್ಲಿ ದಕ್ಷಿಣಾಯನ ನಾಡಿಯಲ್ಲಿ ಹರಿತಾ ಇದ್ದಂತಹ ಶಕ್ತಿ ಯಾವಾಗ ಬ್ರಹ್ಮಯಾನದ ಕಡೆಗೆ ಅಂದರೆ ಉತ್ತರಾಯಣ ನಾಡಿಗಳಲ್ಲಿ ತನ್ನ ಆತ್ಮಶಕ್ತಿಯ ಪ್ರಸರಣವಾಗ್ತದೆ ಅನ್ನುವುದನ್ನು ನಿರೀಕ್ಷೆ ಮಾಡಿಕೊಂಡು ಇಚ್ಛಾವರಣಿಗಳಾಗಿ ಅವರು ಕುರುಕ್ಷೇತ್ರ ಯುದ್ಧ ಮುಗಿಯುವಲ್ಲಿಯ ತನಕ ಕಾಯ್ತಾ ಇದ್ದಾರೆ ಅನ್ನುವ ಪುಣ್ಯ ಕಥೆಯ ಜೊತೆಗೆ ನಾವು ಈ ಕಥೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಬಿಡಿ.